ಮಾಡಿರುವಂಥ ಆಚಾರ್ಯ ಶ್ರೀ ಅಮೃತಚಂದ್ರದೇವ ಈ ಪುರುಷಾರ್ಥ ಸಿದ್ಧಿ ಉಪಾಯವೆಂಬ ಹೆಸರಿನ ಕೃತಿಯನ್ನು ಇಂದಿಗೆ ಸುಮಾರು 11 ವರ್ಷಗಳ ಪೂರ್ವದಲ್ಲಿ ರಚಿಸಿದ್ದರು. ಇದರ ಮೇಲೆ ಭಾಷಾ ಟೀಕೆಯನ್ನು ಬರೀತಾ ಪಂಡಿತ್ ಟೋಡರಮಲ್ಲರ ಕಾರ್ಯ ಪೂರ್ಣವಾಗುವ ಮೊದಲೇ ದೈವವಶಕ್ಕಾಗಿ ಹೋಗುವುದರಿಂದ ಆ ಅಪೂರ್ಣ ಕಾರ್ಯವನ್ನು ದೌಲತ್ ರಾಮ್ ಕಾಸ್ಲಿವಾಲ್ ಅನ್ನುವಂಥ ಇನ್ನೋರ್ವ ಜ್ಞಾನಿ ಪುರುಷ ಪೂರ್ಣಗೊಳಿಸಿ ಕೃತಿ ಸಮಗ್ರ ರೂಪದಿಂದ ಲಭಿಸುವಲ್ಲಿ ಸಹಕರಿಸಿದ್ದಾರೆ. ಸಮ್ಯಕ್ ಚಾರಿತ್ರ ಅಧಿಕಾರ ನಡೀತಾ ಇದೆ. 149ನೇ ಶ್ಲೋಕ ಇದೆ. ರಜನೀ ದಿನಯೋರಂತೆ ತದವಶ್ಯಂ ಭಾವನೀಯಂ ಅವಿಚಲಿತಂ ಇತರತ್ರ ಪುನಃ ಸಮಯೇ ನ ಕೃತಂ ದೋಷಾಯ ತದ್ಗುಣಾಯ ಕೃತಂ. ತತ್ ಸಾಮಾಯಿಕಂ ರಜನೀ ದಿನಯೋಃ ಅಂತೆಯ ಅವಶ್ಯಂ ಅವಿಚಲಿತಂ ಭಾವನೀಯಂ ಪುನಃ ಇತರತ್ರ ಸಮಯೇ ದೋಷಾಯ ಕೃತಂ ನ ಕಿಂತು ತತ್ ಗುಣಾಯ ಕೃತಂ ಅಸ್ತಿ. ಆ ಸಾಮಾಯಿಕವನ್ನು ಪ್ರತಿಯೊಬ್ಬ ಶ್ರಾವಕನು ರಾತ್ರಿ ಮತ್ತು ದಿವಸದ ಕೊನೆಯಲ್ಲಿ, ಎಂದರೆ ಪ್ರಾತಃ ಕಾಲ ಮತ್ತು ಸಾಯಂಕಾಲದಲ್ಲಿ ನಿಯಮಪೂರ್ವಕ ಅವಶ್ಯವಾಗಿ ಮಾಡಬೇಕಾಗುವುದು. ಇದನ್ನು ಹೊರತುಪಡಿಸಿ ಒಂದು ವೇಳೆ ಉಳಿದ ಸಮಯದಲ್ಲಿ ಕೂಡ ಸಾಮಾಯಿಕವನ್ನು ಮಾಡಿದರೆ ಅದು ಗುಣದ ನಿಮಿತ್ತವೇ ಇದೆ, ಆದರೆ ದೋಷದ ನಿಮಿತ್ತವಿಲ್ಲ. ಇಲ್ಲಿ ಕೆಳಗಿಂದ ಅಡಿ ಟಿಪ್ಪಣಿಯಿಂದ ಸ್ವಲ್ಪ ವಿಶೇಷ ಚರ್ಚೆ ಮಾಡುವಂಥ ಉದ್ಯಮ ನಡೆದದ್ದು ಇದೆ 2 ವಾರದಿಂದ. ಅಡಿ ಟಿಪ್ಪಣಿ: ಸಾಮಾಯಿಕದಲ್ಲಿ ಯೋಗ್ಯ ಕ್ಷೇತ್ರ, ಯೋಗ್ಯ ಕಾಲ, ಯೋಗ್ಯ ಆಸನ, ಯೋಗ್ಯ ವಿನಯ, ಮನಸ್ಸಿನ ಶುದ್ಧಿ, ವಚನದ ಶುದ್ಧಿ, ಭಾವಶುದ್ಧಿ, ಕಾಯಶುದ್ಧಿ ಎಂದು ಈ 8 ಮಾತುಗಳ ಅನುಕೂಲತೆ ಇರುವುದು ಅವಶ್ಯಕವಿದೆ. ಅದರಲ್ಲಿ ಭೇದಜ್ಞಾನಪೂರ್ವಕ ಸ್ವಸನ್ಮುಖತೆಯ ಬಲದಿಂದ ಎಷ್ಟು ಪರಿಣಾಮಗಳ ಶುದ್ಧತೆಯಾಗುವುದು ಅಷ್ಟು ನಿಶ್ಚಯ ಸಾಮಾಯಿಕವಿದೆ. ಅಲ್ಲಿ ವರ್ತಿಸುತ್ತಿರುವ ಶುಭರಾಗವನ್ನು ಸಾಮಾಯಿಕವೆಂದು ಹೇಳುತ್ತಾರೆ. ಇಲ್ಲಿ ಪರಿಣಾಮಗಳ ಶುದ್ಧತೆ ಎಷ್ಟು ಆಗುತ್ತಿದೆಯೋ ಅಷ್ಟು ನಿಶ್ಚಯ ಸಾಮಾಯಿಕ ಇದೆ. ಪರಿಣಾಮಗಳ ಅಶುದ್ಧತೆಯನ್ನು ತೊಡೆದು ಹಾಕುವುದ ಈ ಜೀವದ ಸಲುವಾಗಿ ಬಹಳ ಕಷ್ಟದ ಮಾತು ಇದೆ. ಕಾರಣ ಇಲ್ಲದನ ವಿನಾಕಾರಣವಾಗಿನ ಪರಿಣಾಮದೊಳಗೆ ಅಶುದ್ಧಿ ಬರ್ತಾ ಇರ್ತಿದೆ. ಅದನ್ನು ತಡೆಯುವುದ ನಿಜವಾಗಿನ ಮಹಾನ್ ಪುರುಷಾರ್ಥದ ಮಾತಾಗಿದೆ. ಸಮ್ಯಕ್ ದೃಷ್ಟಿ ಜೀವದ ಮಾತಿದೆ. ಇಲ್ಲಿ ಸಮ್ಯಕ್ ದೃಷ್ಟಿಗೆ ಕಷ್ಟದ ಮಾತು ಇದೆ. ಅನಾದಿ ಅಭ್ಯಾಸದ ಬಲದಿಂದನೋ ಅಥವಾ ಏನು ಹೇಳೋದು ಪರ್ಯಾಯದ ಯೋಗ್ಯತೆಯಿಂದನೋ ಈ ಜೀವಕ್ಕೆ ಸಂಸಾರದ ರೂಢಿನ ಅಷ್ಟಾಗಿ ಹೋಗಿದೆಯೋ ಏನು ಹೇಳಲಿಕ್ಕೆ ಬರೋದಿಲ್ಲ. ಆತ್ಮನ ಅನುಭೂತಿಯ ಆದ ನಂತರ ಕೂಡ ಮಹಾನ್ ಪುರುಷಾರ್ಥದಿಂದ ಆತ್ಮನ ಅನುಭೂತಿಯಂತೂ ಅಪೂರ್ವ ಕಾರ್ಯ ಇದೆ. ಸಮ್ಯಕ್ ದರ್ಶನ್ ಮೋಕ್ಷ ಮಾರ್ಗದ ಆರಂಭ ಯಾವ ಆತ್ಮನ ಅನುಭೂತಿಯಿಂದ ಆಗುತ್ತಿದೆಯೋ ಅದು ಈ ಜೀವದ ಜೀವನದೊಳಗ ಅಪೂರ್ವ ಕಾರ್ಯ ಇದೆ. ಈ ಮೊದಲೆಂದೂ ಆಗಿಲ್ಲ. ಭಾಷ್ಯದ್ದೆಲ್ಲವೂ ಈ ಜೀವನಿಗೆ ರುಚಿಸ್ತಿದೆ. ವ್ರತ, ಉಪವಾಸ, ಪೂಜೆ, ತಪ, ದಾನ ಎಲ್ಲವನ್ನೂ ಬಿಟ್ಟುಕೊಟ್ಟು ನೈರ್ಗ್ರಂಥ ದೀಕ್ಷೆ ಧಾರಣ ಮಾಡೋದ, ನಿರಂತರ ಶಾಸ್ತ್ರಗಳ ಅಭ್ಯಾಸ ಮಾಡೋದ, ಇದು ಎಲ್ಲವೂ ಸುಲಭ ಇದೆ ನೋಡ್ರಿ. ಇದು ಕೂಡ ನಮ್ಮ ಜೀವನದಲ್ಲಿ ಆಗ್ತಾ ಇಲ್ಲ ಅಂತಂದ್ರೆ ನಮ್ಮ ಮನುಷ್ಯ ಜೀವನ
ಯಾವ ಫಲವನ್ನು ಒದಗಿಸಬಹುದಾಗಿದೆ, ಇದರದ್ದು ನಾವು ಸ್ವಲ್ಪ ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿದೆ. ಈ ಲೋಕಕ್ಕೆ ಸಂಬಂಧಿಸಿದ, ಈ ಭವಕ್ಕೆ ಸಂಬಂಧಿಸಿದ, ಈ ದೇಹಕ್ಕೆ ಸಂಬಂಧಿಸಿದ, ಈ ಇಂದ್ರಿಯ ವಿಷಯಗಳಿಗೆ ಸಂಬಂಧಿಸಿದ ಕಾರ್ಯಗಳನ್ನೇನು ನಾವು ಮಾಡ್ತಾ ಇದ್ದೇವೆ, ಅವುಗಳಲ್ಲಿ ನಮಗೆ ಬೇಸರನೂ ಬರ್ತಾ ಇಲ್ಲ, ಸಾಕು ಅನ್ನಿಸ್ತಾನೇ ಇಲ್ಲ. ಅರೆ, ಲೋಕದೊಳಗಂತೂ ಹೀಗೆ ನಡೆದದ್ದು ಇದೆ. ಹಿಂದೊಂದು ಕಾಲದೊಳಗ ಮಕ್ಕಳ ಮದುವೆ ಮಾಡಿದ್ರು ಅಂತಂದ್ರೆ ವಾನಪ್ರಸ್ಥಾಶ್ರಮಕ್ಕೆ ಹೊರಟು ಹೋಗ್ತಿದ್ರು ಗೃಹಸ್ಥರುಗಳು. ಜೈನರದ್ದು ಅಷ್ಟೇ ಅಲ್ಲ, ಎಲ್ಲ ಪರಂಪರೆಯೊಳಗ ಮಾತು ಇತ್ತು. ನಿವೃತ್ತಿ ಪೂರ್ವಕ ಪರಭವದ ಸಾಧನೆ ಸಲುವಾಗಿ ಏನೋ ಒಂದು ಪ್ರಕಾರದ ತ್ಯಾಗಮಯ ಜೀವನ ನಡೀತಾ ಇತ್ತು. ಈಗ ದೇಹದೊಳಗ ಅನಾನುಕೂಲತೆ ಆದ್ರೂ ವಯಸ್ಸ ಬೇಕಾದಷ್ಟು ತನ್ನ ಪರಿಸೀಮೆಯ ಮೂಲಕ ಏನೇನೋ ಅನಾನುಕೂಲತೆಯನ್ನು ತೋರಿಸಿಕೊಡ್ತಾ ಇದ್ದರೂ ಈ ಜೀವದ ಪ್ರವೃತ್ತಿ ಸಂಸಾರಕ್ಕೆ ಸಂಬಂಧಿಸಿದ ಹಾಗೆ, ದೇಹಕ್ಕೆ ಸಂಬಂಧಿಸಿದ ಹಾಗೆ, ಇಹಲೋಕಕ್ಕೆ ಸಂಬಂಧಿಸಿದ ಹಾಗೆ ಏನು ನಡೀತಾ ಇದೆ, ಆ ಪ್ರವೃತ್ತಿಯೊಳಗ ಮಾನಸಿಕವಾಗಿ ಅಥವಾ ಪಾರಿಣಾಮಿಕವಾಗಿ ನೋಡಿದರೆ ಒಂದು ಸ್ವಲ್ಪ ಕೂಡ ಏನಾಗಿಲ್ಲ ಅಂತಂದ್ರೆ ಕಮ್ಮಿತನ ಬಂದಿಲ್ಲ ನೋಡ್ರಿ. ಈ ಜೀವದ, ಈ ಮನುಷ್ಯ ಜೀವನ ಇದೆಯಲ್ಲ, ವಾಸ್ತವದಲ್ಲಿ ಅರೆ ನಾವು ವಿಚಾರ ಮಾಡಿದ್ರೂ ಕೂಡ, ಮಾಡದೇ ಇದ್ರೂ ಕೂಡ, ಆ ಕಡೆ ಗಮನ ಹರಿಸಿದ್ರೂ ಕೂಡ, ಗಮನ ಹರಿಸದೇ ಇದ್ರೂ ಕೂಡ ಈ ಮನುಷ್ಯ ಜೀವನ ಮಹಾ ದುರ್ಲಭ ಇದೆ ಅನ್ನೋದ ಸತ್ಯ ಇದೆ ರೀ. ಈ ದುರ್ಲಭವಾದಂಥ ಮನುಷ್ಯ ಜೀವನದೊಳಗ ಸಾಂಸಾರಿಕ ಕಾರ್ಯಗಳನ್ನು ಮಾಡುವುದು ಯಾವಾಗ ಅನಿವಾರ್ಯ ಇದೆಯೋ ಆಗ ಕೂಡ ಸಾಮಾಯಿಕವನ್ನು 2 ಸಲ ಅಂತೂ ಮಾಡಬೇಕು ಅಂಥೇಳಿ ಹೇಳ್ತಾ ಇದ್ದಾರೆ. ಹೇಳಿದರೆ ಏನು, ಪ್ರತಿಯೊಬ್ಬ ಶ್ರಾವಕ ಅಂಥೇಳಿ ಹೇಳಿದ್ದಾರೆ. ನಮ್ಮನ್ನು ನಾವು ಶ್ರಾವಕ ಅಂಥೇಳಿ ಯಾವುದೋ ಒಂದು ದೃಷ್ಟಿಕೋನದಿಂದ ನಾವು ಮನ್ನಿಸ್ತೇವೆಯೋ ಅಥವಾ ಇಲ್ಲ, ತಿಳ್ಕೊಂಡಿದ್ದೇವೆಯೋ ಅಥವಾ ಇಲ್ಲ, ಆದರೆ ಶ್ರಾವಕನ ಯಾವ ಕಾರ್ಯ ನಾವು ಮಾಡ್ತಾ ಇದ್ದೇವೆ, ಯಾವ ಕಾರ್ಯ ಮಾಡ್ತಾ ಇದ್ದೇವೆ? ನಮಗೆ ಈ ಸಂಸಾರದ ಕುರಿತು ನಿರಂತರ ವಿರಕ್ತಿಯ ಭಾವ ವೃದ್ಧಿಸ್ತಾ ಇದೆಯನ್ನ. ಈ ಮನುಷ್ಯ ಭವದ ಪ್ರಯೋಜನ ಪಡೆಯುವ ಸಲುವಾಗಿ ಆತ್ಮಕಲ್ಯಾಣಕ್ಕೆ ಅನುಕೂಲವಿರುವಂಥ ಕಾರ್ಯಗಳನ್ನು, ಪ್ರವೃತ್ತಿಗಳನ್ನು ನಾವು ಎಷ್ಟು ಪ್ರಮಾಣದಲ್ಲಿ ಮಾಡ್ತಾ ಇದ್ದೇವೆ? ಅರೆ, 24 ಗಂಟೆಯೊಳಗೆ ಎಷ್ಟು ಸಮಯ ನಾವು ಆತ್ಮನ ಸಲುವಾಗಿ ವಿನಿಯೋಗ ಮಾಡ್ತೇವೆ ಮತ್ತು ಎಷ್ಟು ಸಮಯ ದೇಹ ಇಹಲೋಕಕ್ಕೆ ಸಂಬಂಧಿಸಿದ ಹಾಗೆ ಖರ್ಚು ಮಾಡ್ತೇವೆ ಅನ್ನೋದ ಒಂದಿಷ್ಟು ಗಣಿತ ಮಾಡಿಕೊಳ್ಳೋದು ನಮ್ಮ ಕಲ್ಯಾಣದ ಸಲುವಾಗಿ ಅನುಕೂಲ ಇದೆ. ಇದ್ದಕ್ಕಿದ್ದ ಹಾಗೆ ಒಂದು ದಿವಸ ಆಯು ಪೂರ್ಣಾಗಿ ಸಮಸ್ತ ಸಂಯೋಗ ಬಿಟ್ಟು ಹೋಗೋದಿದೆ. ಇದರದ ಮನವರಿಕೆ ಆಗಬೇಕು. ಶಬ್ದ ಏನೋ ಹೇಳುವೆಳೆದೊಳಗ ತಿಳಿದ ಹಾಗೆ ಅನ್ನಿಸ್ತಿದೆ. ಆದರೆ ಯಾವುದು ನಮ್ಮ ಜೊತೆ ಬರೋದನ್ನ ಇಲ್ಲವೋ, ಯಾವುದು ನಮಗ ಪರಭವಕ್ಕೆ ಸ್ವಲ್ಪ ಕೂಡ ಉಪಯೋಗ ಆಗುವಂಥದ್ದನ್ನ ಇಲ್ಲವೋ, ಯಾವುದ ಜೀವನಿಗೆ ವರ್ತಮಾನ ಹಾಗೂ ಭಾವಿ ಕಾಲದೊಳಗ ಶಾಂತಿಯನ್ನು ನೀಡುವಂಥದ್ದು ಇಲ್ಲವೇ ಇಲ್ಲವೋ, ಆ ಕಾರ್ಯದೊಳಗನ ನಾವು ಎಷ್ಟು ಕಾಲ ಮುಂದುವರಿಯೋದಿದೆ. ಒಂದು ದಿವಸದೊಳಗ ಇಂತಿಷ್ಟು ಸಮಯ ಅಂಥೇಳಿ ನಾವು ನಮ್ಮ ಸಲುವಾಗಿ ನಿವೃತ್ತಿಯ ಸಮಯವನ್ನು ತೆಗೆಯೋದು ಅವಶ್ಯಕ ಇದೆ ರೀ. ಸಾಮಾಯಿಕ ಅಂತಂದ್ರೆ ಬೇರೆ ಏನೂ ಇಲ್ಲ. ಎಲ್ಲಿ ಯಾವ ಇಷ್ಟ ಅನಿಷ್ಟ ಪದಾರ್ಥಗಳಿದಾವೆಯೋ ಅವುಗಳಲ್ಲಿನ ರಾಗದ್ವೇಷವನ್ನು ಬಿಟ್ಟುಕೊಟ್ಟ ಸಮಭಾವವನ್ನು ಧಾರಣ ಮಾಡುವಂಥ ಪ್ರಯತ್ನ ಮಾಡೋದ್ರೆ ಸಾಮಾಯಿಕ ಅಂತಂದ್ರೆ ಬೇರೆ ಏನಿಲ್ಲ. ಅರೆ, ದಿವಸದ ಪ್ರಾರಂಭದೊಳಗ ಮತ್ತು ದಿವಸದ ಅಂತ್ಯದೊಳಗ 2 ಬಾರಿ ಯಾಕಾಗಲ್ತು ಮಾಡ್ಕೋಬೇಕು ಅಂಥೇಳಿ ಹೇಳ್ತಾ ಇದ್ದಾರೆ. ನಾವು ಯಾವ ರೀತಿ ರಾಗದ್ವೇಷದ ತ್ಯಾಗ, ಪದಾರ್ಥಗಳ ಇಷ್ಟ ಅನಿಷ್ಟ ಬುದ್ಧಿಯ ಬಲದಿಂದ
ರಾಗದ್ವೇಷಗಳನ್ನು ಮಾಡ್ತಾ ಇದ್ದೇವೆ. ಆ ರಾಗದ್ವೇಷಗಳನ್ನು ತ್ಯಾಗ ಮಾಡುವ ಸಲುವಾಗಿ, ಬಿಟ್ಟು ಕೊಡುವ ಸಲುವಾಗಿ. ಅರೆ, ಸಂಪೂರ್ಣ ರೂಪದಿಂದ ಬಿಟ್ಟು ಕೊಟ್ಟ ನಂತರ ನಮ್ದು ಕಾರ್ಯ ಆಗುವುದಿದ್ದೇರಿ. ಆದರೆ ಕ್ರಮದಿಂದ ಅವುಗಳನ್ನು ಬಿಡುವ ಅಭ್ಯಾಸವನ್ನಾದರೂ ಜೀವನದಲ್ಲಿ ಮಾಡೋದು ಅವಶ್ಯಕ ಇದೆ. ಹಾನಿ ಒಂದೇ ಇದೆ, ದೇಹದ ರೋಗ ಹಾನಿಕಾರಕ ಇಲ್ಲ. ಪರಿವಾರದ ಪ್ರತಿಕೂಲತೆ ಏನಿದೆ ಅಥವಾ ನಮ್ಮ ಅಭಿಪ್ರಾಯದ ವಿರುದ್ಧ ವರ್ತಿಸುವಂಥ ಸಂಯೋಗಿ ಜನರೇನದರೋ ಅವರು ನಮಗೆ ಬಾಧಕ ಇಲ್ಲ. ನಮಗೆ ಬಾಧಕ ಒಂದೇ ಇರೋದು ಏನ, ಪದಾರ್ಥಗಳಲ್ಲಿ ಇಷ್ಟ ಅನಿಷ್ಟ ಬುದ್ಧಿಯ ಕಾರಣದಿಂದ ನಿರಂತರ ಉದ್ಭವಿಸ್ತಾ ಇರುವಂಥ ರಾಗದ್ವೇಷ ಪರಿಣಾಮ. ಆ ರಾಗದ್ವೇಷ ಪರಿಣಾಮ ಅಸಂಜ್ಞಿ ಅವಸ್ಥೆಯೊಳಗೆ ಕೂಡ ಇದ್ದೂರಿ. ಅಸಂಜ್ಞಿ ದಶೆಯೊಳಗೆ ಕೂಡ ಪದಾರ್ಥಗಳಿಗೆ ಸಂಬಂಧಿಸಿದ ಇಷ್ಟ ಅನಿಷ್ಟ ಬುದ್ಧಿ ನಮ್ಮಲ್ಲಿ ವರ್ತಿಸ್ತಾ ಇತ್ತು. ಆದರೆ ಈ ಸಂಜ್ಞೀತನದೊಳಗೆ ಒಂದೇ ಒಂದು ಲಾಭ ಏನಿದೆ ಅಂತಂದ್ರೆ, ಅರೆ, ಯಾವ ಪದಾರ್ಥದ ಸಲುವಾಗಿ ನಾನು ಇಷ್ಟ ಬುದ್ಧಿ ಮಾಡೋದ, ಯಾವ ಪದಾರ್ಥ ನನಗೆ ಅನಿಷ್ಟಕಾರಕ ನಿಜವಾಗಿ ಇದೆ, ಇದನ್ನು ತಿಳ್ಕೊಳ್ಳುವಂಥ ಯೋಚನೆ ಮಾಡುವಂಥ ಸಾಮರ್ಥ್ಯ ಏನಿದೆ, ಅದು ಸಂಜ್ಞೀತನ ಇದೆ. ಅದರ ಉಪಯೋಗ ನಾವು ಬರೀ ಪರಿಗ್ರಹವನ್ನು ಸಂಗ್ರಹ ಮಾಡುವ ಸಲುವಾಗಿ, ಪರಿಗ್ರಹವನ್ನು ರಕ್ಷಣೆ ಮಾಡುವ ಸಲುವಾಗಿ, ಈ ವಿಗ್ರಹವನ್ನು ಹೇಗಿದೆ ಹಾಗೆ ಇರಿಸಿಕೊಳ್ಳುವ ಸಲುವಾಗಿ, ಪರಿಗ್ರಹದ ಸಲುವಾಗಿ ವಿಗ್ರಹವನ್ನು ಗಣಿಸುವುದಿಲ್ಲ ಮತ್ತು ವಿಗ್ರಹದ ಸಲುವಾಗಿ ಆ ಅರೂಪಿ ಚಿನ್ಮಾತ್ರ ದೊರೆಯನ್ನು ಗಣಿಸ್ತಾ ಇಲ್ಲ. ಏನಿದೆ ಈ ವಿಗ್ರಹ, ಈ ರೂಪ, ಈ ದೇಹ, ಈ ಜಡ, ಈ ಮೂರ್ತಿಕ ಏನಿದೆ ಅಲ್ಲ, ಇದರದೇ ಒಂದು ನಿರಂತರ ಧಾರಣ ಬುದ್ಧಿಯೊಳಗೆ ಇರುವ ಕಾರಣದಿಂದ ಆ ಚೈತನ್ಯ ಸ್ವರೂಪಿ ಅರೂಪಿ ತತ್ವಕ್ಕೆ ಏನೇನು ಹಾನಿ ಆಗ್ತಾ ಇದೆ ಅನ್ನುವುದರ ಕಡೆಗೆ ನಾವು ಲಕ್ಷ್ಯ ಕೊಡದೇ ಇರುವುದೇ ನಮ್ಮದ ಸಂಸಾರದ ಕಾರಣ ಇದೆ. ಲಕ್ಷ್ಯ ಕೊಡುವುದೇ ಸಾಮಾಯಿಕ ಇದೆ ನೋಡ್ರಿ. ಸಾಮಾಯಿಕ ಅಂತಂದ್ರೆ ಬೇರೆ ಏನ್ರಿ ವಿಶೇಷ ಕಾರ್ಯ ಇದೆ ಹೀಗೆ ಮಾತಿಲ್ರಿ. ಅರೆ, ನಮ್ಮ ಕಾರ್ಯವನ್ನು ಯಾರೂ ಕೂಲಿಕಾರರನ್ನು ಹಚ್ಚಿಸಿ ಮಾಡೋ ಸಾಧ್ಯ ಇಲ್ಲ. ಆತ್ಮಕಲ್ಯಾಣದ ಕಾರ್ಯವನ್ನು, ಆತ್ಮನಿಗೆ ಶಾಂತಿ ಆಗುವಂಥ ಕಾರ್ಯವನ್ನು ಕೂಲಿಕಾರರಿಂದ ಮಾಡಿಸೋದು ಸಾಧ್ಯ ಇಲ್ಲ. ಪ್ರಿಯ ಜನರ ಮಾಡಿಕೊಡೋ ಸಾಧ್ಯ ಇಲ್ಲ. ಉಪಕಾರಿ ಭಾವ ಇರುವಂಥವ್ರು ಯಾರೂ ಮಾಡೋ ಸಾಧ್ಯ ಇಲ್ಲ. ಅರೆ, ನಮ್ಮ ಕಾರ್ಯವನ್ನು ನಾವೇ ರಾಗದ್ವೇಷಗಳ ತ್ಯಾಗ ರೂಪದ ಪ್ರಯತ್ನದಿಂದ, ರಾಗದ್ವೇಷದ ತ್ಯಾಗದ ಸಲುವಾಗಿ ಇಷ್ಟ ಅನಿಷ್ಟ ಬುದ್ಧಿ ಬಿಟ್ಟು ಹೋಗ್ಬೇಕು. ಇಷ್ಟ ಅನಿಷ್ಟ ಬುದ್ಧಿ ಬಿಟ್ಟು ಹೋಗುವ ಸಲುವಾಗಿ ಪದಾರ್ಥದ ನಿಜವಾದ ಜ್ಞಾನ ಆಗಬೇಕು. ಪದಾರ್ಥದ ದೇಹವೆಂಬ ಪದಾರ್ಥದ ಸ್ವರೂಪ ಏನಿದೆ, ಧನವೆಂಬ ಪದಾರ್ಥದ ಸ್ವರೂಪ ಏನಿದೆ, ಪತ್ನಿ, ಪುತ್ರ, ಮರ್ಯಾದೆ, ಅರೆ, ಇವುಗಳ ಸ್ವರೂಪ ಏನಿದೆ ನೋಡ್ರಿ. ತೀರ್ಥಂಕರರಂಥ ಅವರನ್ನು ಕೂಡ ಜನರು ಮರೆತು ಹೋದರು. ಹೌದು ಅಥವಾ ಇಲ್ಲ? ಸ್ವಾರ್ಥಿ ಜಗತ್ತರೆ. ನಾವು ಎಷ್ಟೇ ಏನೇ ಮಾಡಿದ್ರೂ ನಾವು ನಮ್ಮ ಪೂರ್ವಜರನ್ನು ಎಷ್ಟು ನೆನೆಸಿಕೊಳ್ತಾ ಇದ್ದೇವೆ ಬೇಡ. ನಮ್ಮನ್ನು ಯಾರು ನೆನೆಸಿಕೊಳ್ಳೋ ಸಾಧ್ಯತೆ? ಬೇಕಾದಷ್ಟು ಜೀವನವನ್ನೆಲ್ಲ ಚಂದನದ ಕಟ್ಟಿಗೆ ಹಾಗೆ ತೆಗೆದ್ರೂ ಕೂಡ ಅದರಿಂದ ನಮಗೆ ಯಾವುದೇ ಪ್ರಕಾರದ ಲಾಭ ಆಗೋ ಸಾಧ್ಯ ಇಲ್ಲ. ಪರದ ಸಲುವಾಗಿ, ಸಂಯೋಗದ ಸಲುವಾಗಿ, ದೇಹದ ಸಲುವಾಗಿ. ಅರೆ, ಅದನ್ನು ಸಂಪೂರ್ಣ ಜೀವನ ಇರುವವರೆಗೆ ನಿರೋಗಿ ಸುದೃಢ ಇರಿಸಿಕೊಳ್ಳುವ ಪ್ರಯತ್ನದಲ್ಲೇ ಒಂದು ವೇಳೆ ಜೀವ ಯಶಸ್ವಿ ಆದ್ರೂ ಕೂಡ ಅದು ಒಂದು ದಿವಸ ಬಿಟ್ಟನ ಹೋಗೋದಿದೆ. ಯಶಸ್ವಿ ಆದಂಥೇಳಿ ಇಟ್ಕೊಳ್ಳೋನು ಏನ, ನಿರೋಗಿ ಇಟ್ಕೊಳ್ಳುವ ಸಲುವಾಗಿ, ಸುದೃಢ ಇಟ್ಕೊಳ್ಳುವ ಸಲುವಾಗಿ. ಅರೆ, ನಿರರ್ಥಕ ಕಾರ್ಯವನ್ನು ಎಷ್ಟು ದಿವಸ ಮಾಡೋದ್ರಿ? ಇನ್ನು ಈ ಭವದೊಳಗಿನ ಬಹುಪಾಲ ಜೀವನ ಹೊರಟು ಹೋಗಿದೆ ರೀ. ಇನ್ನೂ ನಿರರ್ಥಕ ಕಾರ್ಯ ಎಷ್ಟು ದಿವಸ ಮಾಡೋದು? ಏನು ನಿರರ್ಥಕ ಕಾರ್ಯ ಏನಿದೆ? ದೇಹದ ಕಡೆಗಿನ ನಿಗಾ ಇರೋದು, ಕಾಳಜಿ ಇರೋದು, ಜ್ಞಾನ ಮತ್ತು ಶ್ರದ್ಧೆ ಅದರಲ್ಲಿನ
ಪ್ರವೃತ್ತಿ ಮಾಡ್ತಾ ಇರೋದೇನಿದೆ ಇದನ್ನು ಬಿಟ್ಟು ಕೊಡೋದಿದೆ ಅಷ್ಟೇ ರೀ. ದೇಹದ ಕಾರ್ಯವನ್ನು, ಸ್ನಾನಾದಿಗಳನ್ನು, ಭೋಜನಾದಿಗಳನ್ನು, ವಸ್ತ್ರಾದಿಗಳ ಧಾರಣವನ್ನು ಬಿಡೋದ ಅಂಥೇಳಿ ಮಾತಿಲ್ಲ. ಆದ್ರೆ ಆ ದೇಹ ಬುದ್ಧಿ ಏನಿದೆ ಅಲ್ಲ, ಅದೇ ರೀ ನೋಡ್ರಿ, ಆಗಮದಲ್ಲಿ ಯಾವ ಕಥನ ಇರ್ತಿದೆ ಆ ಕಥನದ ಮರ್ಮ ತಿಳ್ಕೊಳ್ಬೇಕು. ಈ ದೇಹದ ಸಲುವಾಗಿ ನಾನು ಎಷ್ಟು ಕಾಲದವರೆಗೆ ಇನ್ನೂ ಕರ್ತವ್ಯ ಮಾಡ್ತಾ ಇರೋದ ಅನ್ನುವ ಭಾವ ಜ್ಞಾನಿ ಜೀವನಿಗೆ ಬರ್ತಿದೆ ಅಂಥೇಳಿ ಹೇಳ್ತಾರೆ. ನಾವು ಒಂದು ವೇಳೆ ಆ ಭಾವವನ್ನು ನಮ್ಮಲ್ಲೇ ಅಳವಡಿಸಿಕೊಂಡ್ರೆ ಏನಾಗ್ತಿದೆ, ನಮಗೆ ದೇಹಕ್ಕೆ ಸಂಬಂಧಿಸಿದ ಹಾಗೆ ದ್ವೇಷ ಬುದ್ಧಿ ಪ್ರಕಟ ಆಗ್ತಿದೆ ರೀ. ಆದರೆ ಜ್ಞಾನಿದ ದ್ವೇಷ ಬುದ್ಧಿ ಇರೋದಿಲ್ಲ. ಸಹವರ್ತಿ ಇರುವಂಥ ದೇಹದ ಜೊತೆಗೆ ಸಹಜ ವರ್ತನೆ ಇರ್ತಿದೆ ರೀ. ದೇಹ ಸಹವರ್ತಿ ಇದೆ, ಅದರ ಜೊತೆಗೆ ನಾನು ಸಹಜ ವರ್ತಿಸಬೇಕಾಗಿದೆ. ನಾನು ನನ್ನ ಕಾರ್ಯವನ್ನು ಬಿಟ್ಟ ಅದಕ್ಕೆ ಅಂಟ್ಕೊಳ್ಳೋದ ನನ್ನ ಕರ್ತವ್ಯ ಅಲ್ಲ. ಇಲ್ಲಿ ಸಾಮಾಯಿಕದ ಸ್ವರೂಪ ಏನು ಹೇಳಿದರು, 8 ಪ್ರಕಾರದ ಶುದ್ಧಿ ಹೇಳಿದರು. ಅದೆಲ್ಲ ವ್ಯವಹಾರ, ಅದೆಲ್ಲ ಶುಭ ಭಾವ ಇದೆ ರೀ, ಅದೆಲ್ಲ ಶುಭ ಭಾವ ಇದೆ. ಮೊನ್ನೆ ಶುಭಕ್ಕೆ ಸಂಬಂಧಿಸಿದ ಹಾಗೆ, ಶುದ್ಧತೆಗೆ ಸಂಬಂಧಿಸಿದ ಹಾಗೆ ವಿಶೇಷ ಚರ್ಚೆ ಆದದ್ದಿತ್ತು. ಮತ್ತು ಅದನ್ನೇ ಮಾಡಿದ್ರೆ ಅಷ್ಟಕ್ಕೆ ಸಮಯ ಪೂರ್ಣ ಆಗ್ತಿದೆ ರೀ. ಏನು ಹೇಳ್ತಾ ಇದ್ದಾರೋ, ಸಾಮಾಯಿಕದಲ್ಲಿ ಯೋಗ್ಯ ಕ್ಷೇತ್ರ, ಯೋಗ್ಯ ಕಾಲ, ಯೋಗ್ಯ ಆಸನ, ಯೋಗ್ಯ ವಿನಯ, ಮನಸ್ಸಿನ ಶುದ್ಧಿ, ವಚನ ಶುದ್ಧಿ, ಭಾವಶುದ್ಧಿ, ಕಾಯಶುದ್ಧಿ ಎಂದು ಈ 8 ಮಾತುಗಳ ಅನುಕೂಲತೆ ಇರುವುದು ಅವಶ್ಯಕವಿದೆ. ಈ 8 ಮಾತುಗಳ ಅನುಕೂಲತೆ ಇರೋದು ಅವಶ್ಯಕ ಇದೆ. ಅರೆ, 8 ಮಾತುಗಳ ಅನುಕೂಲತೆ ಇರೋದು ಅವಶ್ಯಕ ಇದೆ. ಇದರ ಅರ್ಥ ಕಾರ್ಯದ ಯಾವುದೇ ಪ್ರಕಾರದ ಭಾರ, ಕ್ಷೇತ್ರಕ್ಕೆ ಸಂಬಂಧಿಸಿದ ಹಾಗೆ ಯಾವುದೇ ಪ್ರಕಾರದ ವಿಕಲ್ಪ, ಮಾನಸಿಕ ವಿಕಲ್ಪ, ವಾಚನಿಕ ವಿಕಲ್ಪ, ಅವರಿಗೆ ಅದು ಹೇಳಬೇಕಾಗಿತ್ತಲ್ಲ, ಇದು ಹೇಳಬೇಕಾಗಿತ್ತಲ್ಲ, ಹೀಗೆ ಮಾಡಬೇಕಾಗಿತ್ತಲ್ಲ, ಇಂಥ ಯಾವ ಭಾರರಹಿತತನ ಪರಿಣಾಮದೊಳಗೆ ಇದ್ದರನ ಪರಿಣಾಮ ಶುದ್ಧತೆಗೆ ಪ್ರಾಪ್ತ ಆಗೋ ಸಾಧ್ಯ ಇದೆ. ಶುದ್ಧ ಅಂದರೆ ಏನ ಮತ್ತು ಪರಿಣಾಮದೊಳಗೆ ಇವು ಇಲ್ಲದೇ ಇರೋದಂತಂದ್ರೆ ಏನ? ಇವು ಇಲ್ಲದೇ ಇರೋದ ಅರ್ಥಾತ್ ಶುಭ ಮತ್ತು ಶುದ್ಧ ಆಗುವುದು ಅರ್ಥಾತ್ ಈ ಪ್ರಕಾರದ ಅಂಶ ಆ ಉತ್ಪನ್ನ ಆಗ್ತಾ ಇರುವಂಥ ಚೈತನ್ಯ ಪರಿಣಾಮದೊಳಗೆ ಪ್ರವೇಶನ ಮಾಡದೇ ಇರೋದ ಇದು ಶುದ್ಧ ಆಗುವ ಮಾತಿದೆ ರೀ. ಒಂದಿದೆ ಶುಭ, ಇನ್ನೊಂದು ಇದೆ ಶುದ್ಧ. ಯಾವುದು ಶುಭ ಇದೆಯೋ ಅದು ಶುದ್ಧದ ಪ್ರಯತ್ನ ಇದೆ. ಯಾವುದರಿಂದ ಶುದ್ಧ ಆಗ್ತಿದೆಯೋ ಅದು ಶುಭ ಇದೆ. ಯಾವುದರಿಂದ ಶುದ್ಧದೊಳಗ ಪ್ರವೇಶ ಆಗ್ತಿದೆ ಅಥವಾ ಶುದ್ಧದ ಪ್ರತ್ಯಕ್ಷ ಸಂವೇದನ ಆಗ್ತಿದೆ ಅದರ ಹೆಸರು ಶುಭ ಇದೆ ರೀ. ಯಾವುದನ್ನು ನಾವು ಮಾಡ್ತೇವೆ ಮತ್ತು ಮರಳಿ ಅಶುಭದೊಳಗೆ ಬರ್ತೇವೆ ಅದನ್ನು ಶುಭ ಅಂಥೇಳಿ ನಾವೇ ಅಜ್ಞಾನದಿಂದ ತಿಳ್ಕೊಳ್ಳಬಹುದಾಗಿದೆ. ಆಗಮದೊಳಗೆ ಅದಕ್ಕೆ ಶುಭ ಅಂಥೇಳಿ ಹೇಳಿಲ್ಲ. ಅದರಲ್ಲಿ ಭೇದಜ್ಞಾನಪೂರ್ವಕ ಸ್ವಸನ್ಮುಖತೆಯ ಬಲದಿಂದ ಎಷ್ಟು ಪರಿಣಾಮಗಳ ಶುದ್ಧಿ ಆಗುವುದು ಅಷ್ಟು ನಿಶ್ಚಯ ಸಾಮಾಯಿಕವಿದೆ. ಸಾಮಾಯಿಕದ ವ್ಯಾಖ್ಯೆಯಲ್ಲಿ 2 ಶಬ್ದದೊಳಗೆ ಏನು ಹೇಳಿದ್ರು, ಪರಿಣಾಮದ ಶುದ್ಧಿ ಎಷ್ಟಿದೆ ಅಷ್ಟು ಸಾಮಾಯಿಕಿದೆ. ಸಾಮಾಯಿಕದ ಅರ್ಥ ನಮೋಕಾರ ಮಂತ್ರ ಅಲ್ಲ, ಸಾಮಾಯಿಕದ ಅರ್ಥ ನಿಶ್ಚಲವಾಗಿ ಕೂಡೋದಲ್ಲ, ಸಾಮಾಯಿಕದ ಅರ್ಥ ಸಾಮಾಯಿಕ ಪಾಠ ಪಠಿಸೋದಲ್ಲ. ಸಾಮಾಯಿಕದ ಅರ್ಥ ವಾಸ್ತವದಲ್ಲಿ ಒಂದೇ ಇದೆ, ಪರಿಣಾಮದ ಶುದ್ಧಿ. ಪರಿಣಾಮದ ಶುದ್ಧಿ ಅರ್ಥಾತ್ ಶುದ್ಧ ಸ್ವಭಾವದ ಅನುಸಾರ ವರ್ತಮಾನ ಪರಿಣಾಮದ ಪ್ರಕಟತೆ ಇರೋದ, ವಿದ್ಯಮಾನತೆ ಇರೋದ, ಸಂವೇದನ ಆಗೋದ. ಯಾವ ಪ್ರಕಾರ ಜೀವದ ಧ್ರುವ ಸ್ವಭಾವ, ಜ್ಞಾತ ಸ್ವಭಾವ, ತ್ರಿಕಾಲಿ ಸ್ವಭಾವ ಇದೆಯೋ ಆ ಸ್ವಭಾವ ಪರಿಣಾಮದೊಳಗೆ ಪ್ರಕಟ ಆಗೋದ, ವಿದ್ಯಮಾನ ಇರೋದ. ಅರೆ ವಿದ್ಯಮಾನ ಇದ್ರೆ ಆಗಲಿಲ್ಲ, ಅದರದ ಸರ್ವ ಪ್ರದೇಶದೊಳಗೆ ಸಂವೇದನ ಆಗೋದ. ಸಂವೇದನ ಶುದ್ಧ ಸ್ವಭಾವದ ಸಂವೇದನ ಅಂತಂದ್ರೆ ಏನ? ಅದನ್ನೇ ನಮ್ಮ ಭಾಷೆಯೊಳಗ ನಿರಾಕುಲ ಸುಖ ಅಂಥೇಳಿ ಹೇಳ್ತಾರೆ.
ನಿರಾಕುಲ ಸುಖ ಅಂಥೇಳಿ ನಮ್ಮ ಭಾಷೆಯೊಳಗೆ ಹೇಳಿದ್ರೂ ಭಾವ ಆಗಮಕಾರದಲ್ಲೇ ಇದೆ ರೀ. ಯಾಕೆ ಅಂತಂದ್ರೆ ನಿರಾಕುಲತೆ ಏನಿದೆ ಅದುವೇ ಸುಖ ಇದೆ. ಎಲ್ಲಿ ಆಕುಲತೆಯ ಗಂಧ ಕೂಡ ಇದೆಯೋ ಅಲ್ಲಿ ನಿಯಮದಿಂದ ಜೀವನಿಗೆ ದುಃಖವೇ ಇದೆ. ಮತ್ತು ಆಕುಲತೆ ಎಷ್ಟು ಪರಪದಾರ್ಥದ ಗ್ರಹಣ ಇದೆಯೋ ಜ್ಞಾನದೊಳಗ ಅಷ್ಟು ಆಕುಲತೆ ನಿಯಮದಿಂದ ಇದೆ ರೀ. ಪರಪದಾರ್ಥದ ಸ್ವೀಕಾರ ಇದೆ ಭಾವದೊಳಗ, ಮತ್ತು ಆಕುಲತೆ ಇಲ್ಲ, ಹೀಗೆ ಮಾತೇ ಇಲ್ಲ. ಅದರ ಸಲುವಾಗಿ ಭಾವದ ಪರಿಣಾಮದ ಶುದ್ಧಿ ಏನಿದೆ ಅದು ಸಾಮಾಯಿಕ ಇದೆ. ಇನ್ನೇನು ಹೇಳೋದ, ಪರಿಣಾಮದ ಶುದ್ಧಿ ಏನಿದೆ ಅದರಿಂದ ಕರ್ಮದ ನಿರ್ಜರೆ ಆಗ್ತಿದೆ. ಪರಿಣಾಮದ ಶುದ್ಧಿ ಏನಿದೆ ಅದರಿಂದ ಧರ್ಮ ಆಗ್ತಿದೆ. ಪರಿಣಾಮದ ಶುದ್ಧಿ ಏನಿದೆ ಅದರಿಂದ ಭವಚಕ್ರದಿಂದ ಬಿಡುಗಡೆ ಆಗ್ತಿದೆ. ನಮಗೆ ಭವಚಕ್ರದಿಂದ ಬಿಡುಗಡೆ ಹೊಂದೋ ಉದ್ದೇಶ ಇದೆಯೋ, ನಮಗೆ ಧರ್ಮ ಜಗತ್ತಿಗೆ ಕಂಡು ಬರುವಂಥದ್ದೇನಾದರೂ ಧರ್ಮದ ಕಾರ್ಯ ಮಾಡುವುದಿದೆ. ಅದಕ್ಕೆ ನಿಯಮಸಾರದೊಳಗೆ ಹೇಳಿದರು, ಭವ್ಯಾಮೃತದೊಳಗೆ ಹೇಳಿದರು, ನಿಜ ನಿಧಿಯನ್ನು ಪಡೆದುಕೊಂಡು ಗುಪ್ತವಾಗಿದ್ದುಕೊಂಡು ಯಾವ ಜನರು ಆ ನಿಜ ನಿಧಿಯ ಭೋಗಿಸ್ತಾರೋ ಅವರ ಧರ್ಮಾತ್ಮ ಇದ್ದಾರೆ, ಅವರು ಶ್ರೀಮಂತ ಇದ್ದಾರೆ, ಅವರು ನಿಜವಾಗಿ ಭೋಗಿ ಇದ್ದಾರೆ, ಅವರು ನಿಜವಾಗಿ ತ್ಯಾಗಿ ಇದ್ದಾರೆ, ಅವರು ನಿಜವಾಗಿ ಕರ್ಮದ ನಿರ್ಜರೆ ಮಾಡುತ್ತಾರೆ, ಅವರು ನಿಜವಾಗಿ ಮೋಕ್ಷದ ಪ್ರಾಪ್ತಿ ಮಾಡ್ತಾರೆ. ನಿಜ ನಿಧಿ ಎಂಥದ್ದಿದೆ ಆ ನಿಧಿ, ಎಂಥದ್ದು ಇದೆ ಗುಪ್ತದೊಳಗೆ. ಅರೆ ಎಷ್ಟು ಹೊರಗೆ ಬರ್ತೀವಿಯೋ ಅಷ್ಟು ಆ ನಿಧಿಯಿಂದ ದೂರ ಆಗ್ತೀವಿ. ಎಷ್ಟು ಆಗಮ ಜ್ಞಾನದ ಮಹಿಮಾ ಬರ್ತಿದೆಯೋ ಅಷ್ಟು ಆತ್ಮನ ಮಹಿಮೆಯಿಂದ ದೂರ ಆಗ್ತೀವಿ. ಎಷ್ಟು ಕ್ರಿಯಾಕಾಂಡದೊಳಗೆ ರಮಿಸ್ತೀವಿಯೋ ಅಷ್ಟು ಆತ್ಮನ ಪರಿಚಯದಿಂದ ವಂಚಿತ ಉಳಿತೇವೆ. ಅದಕ್ಕೆ ಈ ಕ್ಷಯೋಕ್ಷಮ ಜ್ಞಾನದ ಮೂಲಕ ಜಿನಶ್ರುತದ ಆಧಾರ ರೂಪದ ಪ್ರವೃತ್ತಿ ಕೂಡ ಬಾಧಕವೇ ಇದೆ, ಮತ್ತು ಜಿನಾಗಮದಲ್ಲಿ ಹೇಳಿರುವ ಪ್ರಕಾರ ಆಚರಣೆ ಕೂಡ ಆತ್ಮನಿಗೆ ಬಾಧಕವೇ ಇದೆ. ಈ ಸೂಕ್ಷ್ಮ ಮಾತನ್ನು ತನ್ನಲ್ಲೇ ತಾನು ಆಗಮದ ಆಧಾರದಿಂದ ತಿಳ್ಕೊಳ್ಳೋದಿದೆ ಪ್ರಭು. ಇದರದ ನಿಜವಾಗಿ ಚರ್ಚೆ ಮಾಡುವುದು ಇರುವುದಿಲ್ಲ. ಏನು ಹೇಳಿತು ಸೂಕ್ಷ್ಮ ಮಾತು, ಅರೆ ಇವು ಅಪಥ್ಯವಾಗಿ ಕಂಡು ಬರ್ತವೆ, ವಿರುದ್ಧವಾಗಿ ಕಂಡು ಬರ್ತವೆ. ಕ್ಷಯೋಕ್ಷಮ ಜ್ಞಾನಕ್ಕೆ ಜಿನಾಗಮದ ಆಧಾರ ಇರೋದು. ಜಿನಾಗಮದ ಆಧಾರ ಇರೋದ ಒಂದು ಅಪೇಕ್ಷಾದಿಂದ ಹೇಳಿದ್ದಾರೆ. ಯಾವ ಅಪೇಕ್ಷಾದಿಂದ? ಸಂಸಾರ ಶರೀರ ಭೋಗ ನಿರರ್ಥಕ ಸಾಮಗ್ರಿ, ಯಾವ ನಿರರ್ಥಕ ಅನಾದಿ ಕಾಲದ ಮಿಥ್ಯಾಮನ್ನನೆಯ ಪೋಷಕವಾದಂಥ ಭಾವಗಳಿಗೆ ಆಧಾರ ಇದೆಯೋ ಅವುಗಳೆಲ್ಲದರ ಆಧಾರವನ್ನು ಬಿಟ್ಟುಕೊಡುವ ಸಲುವಾಗಿ ಜಿನಾಗಮದ ಆಧಾರ ಹೇಳಿದ್ದಾರೆ. ಆದರೆ ಆ ಜಿನಾಗಮದ ಆಧಾರದೊಳಗ ನನ್ನ ಜೀವನ ಸಾರ್ಥಕ ಅಂಥೇಳಿ ತಿಳ್ಕೊಂಡ್ರೆ ಅದು ನಿಜವಾಗಿ ನನ್ನ ಕಾರ್ಯದೊಳಗ ಬಾಧಕ ಆಗ್ತಿದೆ. ಇದು ಒಂದು ಮಾತು. ಇನ್ನು ಜಿನಾಗಮದಲ್ಲೇನೆ ಯಾವ ಪ್ರಕಾರದ ಧರ್ಮಾಚರಣೆ ಹೇಳಿದರೋ ಆ ಆಚರಣೆ ಪಾಪಾಚರಣೆಯಿಂದ ಬಿಡಿಸುವ ಸಲುವಾಗಿ ಮಾತ್ರ ಇದೆ ರೀ. ಆದ್ರೆ ಆ ಆಚರಣೆಯೊಳಗ ನನ್ನ ಕರ್ತವ್ಯ ಅಂಥೇಳಿ ನಾನು ಮಾಡಬೇಕಾದದ್ದನ್ನು ಮಾಡಿದೆನು ಅಂಥೇಳಿ ಅರೆ ವ್ಯವಹಾರ ಭಾಷೆ ಮಿಥ್ಯಾದೃಷ್ಟಿಯ ಕಥನ ಓದಿದ್ರು ಅಥವಾ ಇಲ್ರಿ? ಎಲ್ಲಿ ಪಂಚಾಸ್ತಿಕ ಅರೆ ಅಲ್ಲಿ ವ್ಯವಹಾರ ಭಾಷೆ ಅಂದಿಲ್ಲ. ಇವರು ವ್ಯವಹಾರ ಭಾಷೆ ಅಂದಿದ್ದಾರೆ. ತೋಡರಮಲ್ಲರ ಅದರದೇ ಆಧಾರದಿಂದ ರಚನೆ ಮಾಡಿದ್ದಾರೆ. ತೋಡರಮಲ್ಲರ ಮೋಕ್ಷ ಮಾರ್ಗ ಪ್ರಕಾಶಕದೊಳಗೆ 7ನೇ ಅಧ್ಯಾಯ. ಅಲ್ಲಿ ನಿಶ್ಚಯಾಭಾಷಿ ವ್ಯವಹಾರಾಭಾಷಿ ಅಂದಿದ್ದಾರೆ ಅವರು. ಆದ್ರೆ ಆಚಾರ್ಯ ಅಮೃತಚಂದ್ರದೇವ ಭಗವಾನ್ ಕುಂದ ದೇವರ ಆ 172ನೇ ಗಾಥೆಯನ್ನು ಪಂಚಾಸ್ತಿಕಾಯ ಸಂಗ್ರಹದ್ದು ಇದೆಯೋ ಆ ಗಾಥೆಯ ಟೀಕೆ ಬರೆಯೋಳದೊಳಗ ವ್ಯವಹಾರಾಭಾಷಿ ಅಂದಿಲ್ಲ. ಏನಂದಿದರು? ವ್ಯವಹಾರಾವಲಂಬಿ ಅಂದಿದ್ದಾರೆ. ಆ ಭಾಷೆ ಮತ್ತು ಅವಲಂಬಿಯೊಳಗೆ ಏನು ವ್ಯತ್ಯಾಸ ಇದೆ ಇದನ್ನು ತಿಳ್ಕೊಳ್ಳೋದು ನಮ್ಮ ಕಾರ್ಯ ಇದೆ.
ವ್ಯವಹಾರದ ಆಭಾಸ, ನಿಶ್ಚಯದ ಆಭಾಸ. ಅವರು ಹೇಳಿದರು 1000 ವರ್ಷದ ಹಿಂದೆ, 1100 ವರ್ಷದ ಹಿಂದೆ ವ್ಯವಹಾರದ ಅವಲಂಬನೆ ಮಾಡಿರುವಂಥ ಜೀವ, ನಿಶ್ಚಯದ ಅವಲಂಬನೆ ಮಾಡಿರುವಂಥ ಜೀವ, ಅದೇ ಅವಲಂಬನೆ ಮಾಡಿರುವಂಥ ಜೀವ. ಮತ್ತು ಇವರ ಆಭಾಸಿ ಯಾಕಂದ್ರೆ ಅವರಂತೂ ಅವಲಂಬಿ ಅಂತ ಹೇಳಿದ್ದಾರೆ, ವ್ಯವಹಾರಾವಲಂಬಿ. ಅರೆ ಚಿಂತನೆ ಮಾಡ್ರಿ, ವಿಚಾರ ಮಾಡ್ರಿ. ವ್ಯವಹಾರದ ಅವಲಂಬನೆ ಮಾಡುವ ಮಾತ ವ್ಯವಹಾರದ ಆಭಾಸ. ಇದರಲ್ಲಿ ಏನು ವ್ಯತ್ಯಾಸ ಇದೆ? ಇವರಿಗೆ ಹೀಗೆ ಹೇಳಬೇಕಾದಂಥ ಪ್ರಸಂಗ ಬಂತು. ಟೋಡರ ಮಲ್ಲರಿಗೆ 700 ವರ್ಷ ಕಳೆದ ನಂತರ ಈ ಪ್ರಕಾರದ ಶಬ್ದ ಪ್ರಯೋಗ ಮಾಡುವ ಪ್ರಸಂಗ ಬಂತು. ನಮ್ಮಲ್ಲಿ ವ್ಯವಹಾರದ ಶ್ರದ್ಧೆ ಇದೆಯೋ, ನಿಶ್ಚಯದ ಶ್ರದ್ಧೆ ಇದೆಯೋ, ವ್ಯವಹಾರದ ಪರಿಚಯ ಇದೆಯೋ, ನಿಶ್ಚಯದ ಪರಿಚಯ ಇದೆಯೋ? ನಾವು ಯಾವುದನ್ನು ಓದಿ ಎಷ್ಟು ಅಂಶದೊಳಗೆ ತಿಳ್ಕೊಂಡ ನಮ್ಮ ಕಲ್ಯಾಣದ ಸಲುವಾಗಿ ಅದರದ್ದು ಉಪಯೋಗ ಮಾಡಿಕೊಂಡೇವ್ರಿ? ಒಂದಿಷ್ಟು ನೋಡ್ಕೊಳ್ಳೋದು ಅವಶ್ಯಕ ಇದೆ ಅಲ್ಲ. ಗ್ರಂಥ ಉಪಲಬ್ಧ ಇದ್ದಾವೆ, ಓದತೇವೆ, ಈ ಮಾತು ಸತ್ಯ ರೀ. ಓದಬೇಕು, ಈ ಮಾತು ಸತ್ಯ. ಓದುವುದರಿಂದ ವಿಷಯದ ಜ್ಞಾನ ಆಗ್ತಿದೆ, ಓದುವುದರಿಂದ ವಿಷಯದ ಜ್ಞಾನ ಆಗ್ತಿದೆ. ಅದರ ಪ್ರಯೋಜನದ ಸಿದ್ಧಿ ಓದುವುದರಿಂದ ಆಗುವುದಿಲ್ಲ. ವಿಷಯದ ಜ್ಞಾನ ಆಗ್ತಿದೆ ಪ್ರಭು, ಪ್ರಯೋಜನದ ಸಿದ್ಧಿ ಓದುವುದರಿಂದ ಆಗುವುದು. ಧರ್ಮದ ಕ್ರಿಯೆಗಳನ್ನು ಮಾಡುವುದರಿಂದ ಪ್ರಯೋಜನದ ಸಿದ್ಧಿ ಆಗುವುದಿಲ್ಲ. ಧರ್ಮದ ಕ್ರಿಯೆಗಳನ್ನು ಮಾಡುವುದರಿಂದ ಪಾಪದ ರುಚಿ ಒಂದು ವೇಳೆ ಬಿಟ್ಟು ಹೋಗಬಹುದರೆ, ಪಾಪದ ರುಚಿ ಈ ಜೀವನಿಗೆ ಇದೇ ಭವದಲ್ಲಿ ಬಿಟ್ಟು ಹೋಗಿದೆ ಅನ್ನುವ ಮಾತಿಲ್ಲ. ಅನಂತ ಬಾರಿ ಬೇಕಾದಷ್ಟು ಬಿಟ್ಟು ಹೋಗಿದೆ, ಆದ್ರೆ ಆತ್ಮನ ರುಚಿ ಬರಲಿಲ್ಲ. ಪಾಪ ಬಿಟ್ಟು ಹೋದ ಮಾತ್ರಕ್ಕ, ಕೆಲವು ಅಂಶದಿಂದ ಬಿಟ್ಟು ಹೋದ ಮಾತ್ರಕ್ಕ, ಅರೆ ಸ್ಥೂಲ ರೂಪದಿಂದ ವಿಷಯ ಕಷಾಯದ ತ್ಯಾಗ ಮಾಡ್ತಾನೆ. ಸಮಯ ಸಾರದನ ವಚನ ಇದೆ, ಪುಣ್ಯ ಪಾಪ ಅಧಿಕಾರದೊಳಗ ಸ್ಥೂಲ ರೂಪದಿಂದ ವಿಷಯ ಕಷಾಯದ ತ್ಯಾಗ ಮಾಡ್ತಾನೆ. ಸ್ಥೂಲ ರೂಪದಿಂದ ವ್ರತ ನಿಯಮಗಳ ಗ್ರಹಣ ಮಾಡ್ತಾನೆ. ನಾನು ಮಾಡಬೇಕಾದದ್ದನ್ನೆಲ್ಲ ಮಾಡಿದ್ದೇನೆ ಅಂಥೇಳಿ ತಿಳ್ಕೊಳ್ತಾನೆ. ಅರೆ ಆ ತಿಳ್ಕೊಳ್ಳುವಿಕೆ, ಆ ಅಭಿಪ್ರಾಯ ಇದೆಯಲ್ಲ, ಅದು ನಿಜವಾಗಿ ಆ ಕಟ್ಟಿಗೆಯನ್ನು ಕೊರೆಯುವಂಥ ಹುಳು ಇದೆಯಲ್ಲ, ಅದಕ್ಕಿಂತಲೂ ಪ್ರಬಲ ಇದೆ. ಗಟ್ಟಿಯಾದಂಥ ಕಾಷ್ಟವನ್ನು ಒಳಗೊಳಗೆ ಇದ್ದುಕೊಂಡು ಅದನ್ನು ನಿಸ್ಸತ್ವಗೊಳಿಸ್ತಿದೆಯಲ್ಲ, ಆ ಹುಳುವಿಗಿಂತ ಈ ಅಭಿಪ್ರಾಯ ಪ್ರಬಲ ಇದೆ. ಯಾವ ಅಭಿಪ್ರಾಯ? ಸ್ಥೂಲ ರೂಪದಿಂದ ಅಶುಭದ ತ್ಯಾಗ ಮಾಡಿ, ಸ್ಥೂಲ ರೂಪದಿಂದ ಶುಭದ ಗ್ರಹಣ ಮಾಡಿ, ನಾನು ಮಾಡಬೇಕಾದದ್ದನ್ನೆಲ್ಲ ಮಾಡಿ. ವಿಕಲ್ಪಿಲ್ಲ, ನಾನು ಮಾಡಬೇಕಾದದ್ದನ್ನು ಮಾಡಿದ್ದೇನೆ. ನಾನು ಊಟ ಮಾಡಿದ್ದೇನೆ ಅಂಥೇಳಿ ವಿಕಲ್ಪ ಯಾವನಿಗಿರ್ತಿದೆ? ಅದರ ಅನುಭವ ಇರ್ತಿದೆ, ಅದರ ಫಲ, ಅದರದ ಸ್ವೀಕಾರ. ಅದೇ ಸರ್ವಾಂಗದೊಳಗೆ ಅಬುದ್ಧಿಪೂರ್ವಕಂದ್ರೆ ಯಾವುದೇ ಪ್ರಕಾರದ ವಿಕಲ್ಪ ಇಲ್ಲದ ಸ್ವೀಕಾರ ಇರ್ತಿದೆ. ಹೌದೇನಿಲ್ರಿ? ಅದೇ ಪ್ರಕಾರ ಈ ಜೀವಕ್ಕೆ ವಿಪರೀತ ಮನ್ನಣೆಯ ಸ್ವೀಕಾರ, ವಿಕಲ್ಪ ಇಲ್ಲ. ಯಾವಾಗೂ ವಿಕಲ್ಪ ಮಾಡಿಲ್ಲ ನಾವು, ನಾನು ಮಾಡಬೇಕಾದದ್ದನ್ನೆಲ್ಲ ಮಾಡಿದ್ದೇನೆ ಅಂಥೇಳಿ. ಅದರ ಅನುಭವ ಆಗಿದೆ, ಸಂವೇದನ ಆಗಿದೆ ರೀ. ಅರೆ ನಾನು ಧನ್ಯ, ನಾನು ಕೃತಕೃತ್ಯ. ಅರೆ ಯಾವುದಾದ್ರೂ ಪರ್ವ ತಿಥಿ, ನಿನ್ನೆ ಆಯ್ತಲ್ಲ ಅಷ್ಟಮಿ ತಿಥಿ, ಅಲ್ಲಿ ಏನೋ ಒಂದಿಷ್ಟು ಸ್ಥೂಲ ರೂಪದಿಂದ ಬಾಹ್ಯ ಪದಾರ್ಥದೊಳಗೆ ಪರಿವರ್ತನೆ ಮಾಡಿ, ಆಹಾ ಎಷ್ಟು ಸ್ಥೂಲ ರೀ! ಏನು ಹೇಳಬೇಕು ನಮಗೆ? ನಮ್ಮನ್ನು ಜೈನ ಅಂಥೇಳಿ ಯಾರು ಹೇಳವ್ರೆ? ಬರೇ ಒಂದು ಊಟದ ಪದಾರ್ಥದೊಳಗ ಏನೋ ಒಂದಿಷ್ಟು ನಮ್ಮ ಬುದ್ಧಿಯ ಅನುಸಾರ ಅಂದರೆ, ಅಥವಾ ಆಗಮದ ಆಧಾರ ಹೇಳಿಕೆಯ ಮೇರೆಗೆ ಒಂದಿಷ್ಟು ಮಾಡಿ, ಯಾವುದೋ ಒಂದು ಅಂಗರಿ ಧರ್ಮದ, ಯಾವುದೋ ಒಂದು ಅಂಗ. ಯಾವ ಅಂಗ? ಬಾಹ್ಯ ಅಂಗರಿ. ಧರ್ಮದ ಯಾವುದೋ ಒಂದು ಬಾಹ್ಯ ಅಂಗವನ್ನು ಒಂದು ಅಂಶ ರೂಪದಿಂದ ನಮ್ಮದಾಗಿಸಿಕೊಂಡ ನಾವು ಸಂಪೂರ್ಣ ಧರ್ಮಾತ್ಮನ ಅಂತ ಹೇಳ್ತೇವೆ, ತಿಳ್ಕೊಳ್ತೇವು. ಅರೆ ಅನುಭವ ಮಾಡ್ತೇವೆ.
ಇದೇನಿದೆಯಲ್ಲ ಆ ಕಟ್ಟಿಗೆಯನ್ನು ನಿಸ್ಸತ್ವಗೊಳಿಸುವಂಥ ಹುಳುವಿನಿಗಿಂತ ಪ್ರಬಲ ಇದೆ. ಒಳಗಿನ ಚೈತನ್ಯ ಶಕ್ತಿಯನ್ನೆಲ್ಲ ನಿಸ್ಸತ್ವಗೊಳಿಸಿ ಅದಕ್ಕೆ ಏನು ಮಾಡುವಲಿಕ್ಕೆ ಶಕ್ತಿನ ಇರುವುದಿಲ್ಲ. ಆ ಪ್ರಕಾರ ಅರೆ ಮಾಡಿದೇನಂಥೇಳಿ ಅನುಭವ ಇದೆಯಲ್ಲ ಸರ್ವಾಂಗದೊಳಗೆ, ಸರ್ವ ಪ್ರದೇಶದೊಳಗೆ. ಈ ಅನುಭವದ ಮಾತಿದೆಯಲ್ಲ, ಇದು ಒಂದಿಷ್ಟು ಲಕ್ಷ್ಯದೊಳಗೆ ತೆಗೆದುಕೊಳ್ಳುವಂಥ ಪ್ರಯತ್ನ ಮಾಡೋಣರಿ. ವಾಚನ ಬಹಳಷ್ಟು ಮಾಡಿ ಆಯಿತು, ಶಬ್ದಗಳನ್ನು ಬಹಳಷ್ಟು ಕೇಳಿದ್ದಾಯಿತು, ತಿಳಿದದ್ದಾಯಿತು. ಒಂದು ಸ್ವಲ್ಪ ನಮ್ಮ ಅನುಭವವನ್ನು ಒಳಗಡೆ ಯಾವುದರ ಅನುಭವ, ಯಾವ ಜಾತಿಯ ಅನುಭವ ಆಗ್ತಾ ಇದೆ ಅದನ್ನು ಒಂದಿಷ್ಟು ಜ್ಞಾನದಿಂದ ಅವಲೋಕನೆ ಮಾಡುವಂಥ, ಕಂಡುಕೊಳ್ಳುವಂಥ, ಅರೇ ಅದರಲ್ಲೇ ಇರುವಂಥ ಕಪಟವನ್ನು ಪ್ರಕಟಪಡಿಸಿಕೊಳ್ಳುವಂಥದ್ದು ಒಂದಿಷ್ಟು ಉದ್ಯಮ ಮಾಡೋಣ. ನೋಡ್ತಾ ನೋಡ್ತಾ ಇದ್ದ ಹಾಗೆ ಸಂಯೋಗ ಎಲ್ಲ ಬಿಟ್ಟು ಹೋಗ್ತಿದ್ದೀರಿ. ಧನ ಇಲ್ಲೇ ಕೂಡ್ತಿದೆ, ಪ್ರತಿಷ್ಠೆ ಇಲ್ಲೇ ಕೂಡ್ತಿದೆ. ಸ್ಮಶಾನದಲ್ಲಿ ಕೂಡ ನಮ್ಮ ಗುಣಗಳನ್ನು ಸ್ವಲ್ಪ ಏನು ಮಾಡಿದ್ದೇವಲ್ಲ ಸಾಮಾಜಿಕ ಕಾರ್ಯ, ಆ ನಮ್ಮ ಗುಣಗಳನ್ನು ಚರ್ಚೆ ಮಾಡುವಷ್ಟು ಸಮಯ ಇಂದಿನ ಜನಾಂಗದೊಳಗೆ ಇಲ್ರಿ. ಅಲ್ಲಿಯೂ ಮೊಬೈಲ್ ಕಾಡ್ತಾ ಇರ್ತಿದ್ದೀರಿ. ಅಲ್ಲಿಯೂ ಯಾವನನ್ನು ಸುಡ್ಲಿಕ್ಕೆ ಬಂದಿದ್ದೇವಲ್ಲ ಶವವನ್ನು, ಆ ಶವದ ಜೊತೆಗೆ ಯಾವ ಚೇತನಾತ್ಮ ಮಹಾಕಾರ್ಯ ಮಾಡಿ ಹೋದಲ್ಲ ಅವುಗಳನ್ನು ಮಾತಾಡಲಿಕ್ಕೆ ಕೂಡ ಇವನಿಗೆ ಸಮಯ ಇಲ್ಲ. ಅಂಥದ್ದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾದ್ರೆ ಅದನ್ನು ದೂರದಿಂದ ನೋಡಿ ಅರಿತುಕೊಂಡ ಸ್ವಲ್ಪ ಅಲಿತ್ತು ಉಳಿಯೋ ಪ್ರಯತ್ನ ಮಾಡಬೇಕಲ್ಲ. ಗುಪ್ತ ಸ್ಥಾನದೊಳಗಿದ್ದುಕೊಂಡು ಅರೆ ಸಾಮಾಯಿಕ ಏಕಾಂತದೊಳಗಾಗ್ತಿದೆ, ಕರ್ಮ ನಿರ್ಜರೆ ಏಕಾಂತದೊಳಗಾಗ್ತಿದೆ. ಸಮವಸರಣದೊಳಗಿದ್ರೂ ಕೂಡ ಯಾವನೋ ಮಹಾಮುನಿ ಆ ದಿವ್ಯ ಚೇತನಾತ್ಮನನ್ನು, ಪೂರ್ಣ ಪ್ರಗಟಾಗಿರುವಂಥ ಪರಮಾತ್ಮನನ್ನು ನೋಡಿ ಯಾವ ಆಂತರ್ಯದ ಆಳದೊಳಗೆ ಇಳಿದು ಹೋಗ್ತಾನೋ, ಸಮವಸರಣದಲ್ಲಿರುವ ಇಳಿದೊಳಗೂ ಕೂಡ ಏಕಾಂಗಿಯಾಗುತ್ತಾನೆ. ಆಗಮದಲ್ಲೆಲ್ಲ ಬರ್ತಿದೆ ಭಗವತಿಯ ಆರಾಧನಾದೊಳಗ ಏಕಾಂಗ ವಿಹಾರಿ ಯಾರಾಗ್ತಾರೋ, ಸಂಘ ವಿಹಾರಿ ಯಾರಿದ್ದಾರೆ, ಇದೆಲ್ಲ ಕಥನ ಬರ್ತಿದೆ. ಆದರೆ ಕಥನ ಭಾಷ್ಯದ ಮುಖ್ಯತೆಯಿಂದ ಇರ್ತಿದೆ. ಅಲ್ಲಿ ಸಂಘದೊಳಗಿದ್ದು ನಿಸ್ಸಂಗ ಅಂಥೇಳಿ ಹೇಳಿದಲ್ಲ ನಮ್ಮ ರತ್ನಾಕರ ವರ್ಣಿ. ಆ ಸಂಘದೊಳಗಿದ್ದ ಅರೆ ಸಮವಸರಣ ಲಕ್ಷಾಂತರ ಜೀವಗಳಿದ್ದಾರೆ, ಲಕ್ಷಾಂತರ ಸಂಖ್ಯೆಯ ಜೀವಗಳು. ಯಾರ? ಮನುಷ್ಯ ತಿರಿಯಂಜರೆ. ದೇವಗಳು ಎಷ್ಟದಾರ್ರಿ? ಅಸಂಖ್ಯ ಅದರ್ರಿ ದೇವಗಳ. ಅರೆ ವೈಕ್ರಿಕ ದೇಹಧಾರಿ ಅವರಿಗೆ ನಮ್ಮ ಹಾಗೆ ಸ್ಥಳಾವಕಾಶ ಬೇಕಾಗುವುದು. ಅಸಂಖ್ಯ ದೇವಗಳ ಲಕ್ಷಾಂತರ ಮನುಷ್ಯ ತಿರಿಯಂಚಗಳಿಂದ ತುಂಬಿ ಹೋಗಿರುವಂಥ ಸಮವಸರಣದೊಳಗ ಓರ್ವ ಪುರುಷಾರ್ಥಿ ಮಹಾಮುನಿ ಏಕಾಂತದಲ್ಲೇ ಏನು ಮಾಡ್ತಾನೆ? ಸಾಮಾಯಿಕ ಮಾಡ್ತಾನೆ. ಏಕಾಂತದಲ್ಲಿ ಅಂದರೆ ಗುಪ್ತ ಗುಹೆಯೊಳಗಲ್ಲ. ಗುಪ್ತ ಗುಹೆಯೊಳಗನ. ಆದರೆ ಈ ದೇಹವೆಂಬ ಗುಹೆಯೊಳಗೂ ಕೂಡ ಅತ್ಯಂತ ಗುಪ್ತ ಚೈತನ್ಯ ಗ್ರಹದೊಳಗ ಚೈತನ್ಯಾನಂದದ ಅನುಭವ, ಚೈತನ್ಯಾನಂದದೊಳಗೆ ಊಕುಳಿ ಆಡ್ತಾ 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 ಕೇವಲ ಜ್ಞಾನವನ್ನು ಪ್ರಾಪ್ತ. ಅದಕ್ಕೆ ಸಂಘದೊಳಿದ್ದು ಸಾಮೂಹಿಕ ಪೂಜೆ ಮಾಡ್ರಿ, ಸಾಮೂಹಿಕ ಸ್ವಾಧ್ಯಾಯ ಮಾಡ್ರಿ. ಆದ್ರೆ ಭಾವದೊಳಗೆ ಇಳಿದು ಹೋಗ್ಲಿಕ್ಕೆ ಸಮೂಹ ಏನು ಮಾಡೋದಿಲ್ರಿ. ಏನು ಮಾಡ್ತಿದೆ ಸಮೂಹ ಕೆಲವೊಂದು ಕೆಳಗಿನ ಭೂಮಿಕೆಯೊಳಗ ಅವಶ್ಯಕ ಇದೆ ರೀ. ಕೆಳಗಿನ ಭೂಮಿಕೆ ಅಂತಂದ್ರೆ ಯಾವ್ದು? ಹಾಗಾದ್ರೆ ಕೆಳಗಿನ ಭೂಮಿಕೆ ಅಂದ್ರೆ ಮಿಥ್ಯಾತ್ವನೂ ಹೌದು, ಕೆಳಗಿನ ಭೂಮಿಕೆ ಅಂದ್ರೆ 6ನೇ ಗುಣಸ್ಥಾನನೂ ಹೌದು. ಕೆಳಗಿನ ಭೂಮಿಕೆ ಅಂತಂದ್ರೆ ಮಿಥ್ಯಾತ್ವನೂ ಹೌದು, ಕೆಳಗಿನ ಭೂಮಿಕೆ ಅಂದ್ರೆ 6ನೇ ಗುಣಸ್ಥಾನ. ಮೇಲಿನ ಭೂಮಿಕೆ ಅಂತಂದ್ರೆ ಆತ್ಮನ ಅನುಭೂತಿ ರೂಪದ ಸಮ್ಯಕ್ ದರ್ಶನನೂ ಹೌದು, ಮೇಲಿನ ಭೂಮಿಕೆ ಅರ್ಥಾತ್ ಶುದ್ಧೋಪಯೋಗ ರೂಪದ ಆ ಮುನಿ ಧರ್ಮದಶ ಆದರೂ ಅಂತ ಎರಡೂ ಹೌದು. ಭೂಮಿಕೆಗೆ ಅನುಸಾರವಾಗಿ ತಿಳ್ಕೊಳ್ಳೋದಿದೆ. ಎಲ್ಲಿಯವರೆಗೂ ಬೇಕು ಅಲ್ಲಿಯವರೆಗೆ ಅದರ ಜೊತೆಗಿರೋದಿದೆ. ಆದರೆ ಅದರ ಜೊತೆಗಿದ್ರೂ ಕೂಡ ಅದರಲ್ಲಿ ತಲ್ಲೀನಾಗಿ ಹೋಗುವುದಿಲ್ಲರಿ. ಆ ಶಬ್ದ, ಆ ಪ್ರಯತ್ನ, ಆ ಭಾವ, ಆ ಕಾರ್ಯ, ಯಾವ ಕಾರ್ಯದ ಉದ್ದೇಶದಿಂದ ಅಲ್ಲಿ ನಾವು ಕೂತಿದ್ದೇವೆಯೋ, ಎದುರಿಗೆ ಯಾವ ಭಗವಂತನನ್ನು ವಿರಾಜಮಾನ ಮಾಡಿಕೊಂಡಿದ್ದೇವೆ ಅಥವಾ ಭಗವಂತನ ಎದುರಿಗೆ ಮಂಡಿಸಿದ್ದೇವೆ ಅಂದಮೇಲೆ ಒಂದಿಷ್ಟರೆ ನಮಗೆ ಸಾವಧಾನತೆ ಬೇಕು ಅಥವಾ ಬೇಡ್ರೆ. ತ್ರಿಲೋಕ ಪೂಜ್ಯ ಪ್ರಭು
ಅರೆ ಅವನ ಎದುರಿಗೆ ಹೋದ ನಂತರ ನಾವು ಎಷ್ಟು ಸಾವಧಾನ ಇರಬೇಕು, ನಾವು ಎಷ್ಟು ಪರಭಾವಗಳ ಕಡೆಗೆ ರುಚಿಯ ಆಸಕ್ತಿ ಅಷ್ಟೇ ಅಲ್ಲ, ಪ್ರವೃತ್ತಿಯನ್ನು ಕೂಡ ಬಿಟ್ಟುಕೊಡುವಂಥ ಪ್ರಯತ್ನ ಮಾಡಬೇಕು. ಪ್ರವೃತ್ತಿ ಮಾಡುವಂಥ ಸಾಹಸ ಮಾಡಬಾರ್ತಾರೆ. ಆ ತ್ರಿಲೋಕ ಪೂಜ್ಯ ಪ್ರಭುವಿನ ಎದುರಿಗೆ ಪರಭಾವಗಳ ಕಡೆಗೆ ನಮ್ಮ ರುಚಿ, ನಮ್ಮ ಜ್ಞಾನ ಹೋಗುವ ಹಾಗೆ ಸಾಹಸ, ಧೈರ್ಯ, ದುಸ್ಸಾಹಸ ನಾವು ಮಾಡಬಾರ್ದು. ಅದೇ ಪ್ರಕಾರ ಸ್ವಾಧ್ಯಾಯ ಮಾಡುವ ವೇಳೆದೊಳಗೆ ಅರೇ 100 ಜನ ಇಂದ್ರರಿಂದ ವಂದಿತ ಇರುವಂಥ ಯಾವ ಈ ಪ್ರಭುವಿನ ದಿವ್ಯಧ್ವನಿ ರೂಪದ ನಿಜ ಕಲ್ಯಾಣದ ಉಪದೇಶ ಇದೆಯೋ ಅದರ ಅಧ್ಯಯನ, ವಾಚನ, ಶ್ರವಣ, ಪಠನ, ಮನನ ಮಾಡುವ ವೇಳೆದೊಳಗ ಅನ್ಯ ಭಾವಗಳ, ಕಷಾಯ ಭಾವಗಳ, ವಿಶೇಚ್ಛಗಳ ಒಳಗೆ ಆತಕ್ಕ ಬರ್ತವ್ರೆ. ಭದ್ರವಾಗಿ ಬಾಗಿಲ ಹಾಕಿಬಿಡಬೇಕು. ಭದ್ರವಾಗಿ ಅವು ಬಾಗಿಲ ತಟ್ಟುವ ಸಾಹಸನೂ ಮಾಡಬಾರ್ದು, ಒಳಗೆ ಬರುವಂಥ ಪ್ರಯತ್ನನೂ ಮಾಡಬಾರ್ದು. ಆ ಪರಭಾವಗಳಿಗೆ ಎಷ್ಟು ನಾವು ಆದರ ಮಾಡ್ತೇವೆಯೋ ಅಷ್ಟು ನಮ್ಮ ಭಗವಾನಾತ್ಮನ ಏನಾಗ್ತಿದೆ, ಶಕ್ತಿ ಬಿಟ್ಟು ಹೋಗ್ತಿದೆ, ನಷ್ಟ ಆಗಿ ಹೋಗ್ತಿದೆ. ಮತ್ತು ಬರೀ ನಷ್ಟ ಆಗಿ ಹೋಗುವುದಿಲ್ಲ, ಅನಂತ ಕಾಲದ ಸಲುವಾಗಿ ಕಳೆದು ಹೋಗ್ತಿದೆ. ಈ ಸಾವಧಾನತೆ ಇರಬೇಕು. ಅದಕ್ಕೆ ಇಲ್ಲೇನು ಹೇಳಿದ್ರು, ಇವೆಲ್ಲ ಭಾಷ್ಯದೊಳಗೆ ಇರೋದ ಅವಶ್ಯಕ ಇದೆ. ಆದರೆ ಇದರಲ್ಲಿ ಭೇದಜ್ಞಾನಪೂರ್ವಕ ಸ್ವಸನ್ಮುಖತೆಯ ಬಲದಿಂದ ಎಷ್ಟು ಪರಿಣಾಮಗಳ ಶುದ್ಧತೆಯಾಗುವುದು. ಅರೆ ಒಂದು ಪರಿಣಾಮದೊಳಗ 10 ಅಂಶ ಶುದ್ಧಿಯಾದದ್ದಿದೆ. ಅದರ ನಂತರದ ಪರಿಣಾಮದೊಳಗ 15 ಅಂಶ, 20 ಅಂಶ, 40 ಅಂಶ, ಅರೆ 60 ಅಂಶ, 80 ಅಂಶ ಶುದ್ಧಿ ಆಯಿತು. ಪೂರ್ಣ ಶುದ್ಧಿ ಆಗಲಿಲ್ಲ. ಸಾಮೂಹಿಕ ಯಶಸ್ವಿ ಆಯಿತು ಅಥವಾ ಇಲ್ಲ? ಒಂದೂ ಪರಿಣಾಮ ಪೂರ್ಣ ರೂಪದಿಂದ ಶುದ್ಧ ಆಗಲಿಲ್ಲ. ಸಾಮೂಹಿಕ ಯಶಸ್ವಿ ಆಯಿತು ಅಥವಾ ಇಲ್ಲ? ಅರೆ ಯಾವ ಒಂದು ಪರಿಣಾಮದೊಳಗೆ 10 ಅಂಶ ಅಶುದ್ಧಿಯು ಹೊರಟೋಯ್ತಲ್ಲ ಅದು ಯಶಸ್ಸನೇ ಇದೆ. ಯಾವ ಒಂದು ಪರಿಣಾಮದೊಳಗೆ 20 ಅಂಶ ಹೊರಟೋಯ್ತು, 40 ಅಂಶ ಹೊರಟೋಯ್ತು, 80 ಅಂಶ ಹೊರಟೋಯ್ತು. ಅರೆ ಆ 80 ಅಂಶ ಹೊರಟೋಯ್ತಲ್ಲ ಅದು ಕೂಡ ಸಾಮಾಯಿಕದೊಳಗೆ ಲಾಭನಾಯ್ತು, ಸಿದ್ಧಿನಾಯ್ತು. ನೋಡ್ರಿ, ಪರಿಣಾಮದೊಳಗೆ 100ಕ್ಕೆ 100ರಷ್ಟು ಅಶುದ್ಧಿಯ ವ್ಯಾಪ್ತಿ ಏನಿದೆ ಅಲ್ಲ, ಅದರಿಂದ ಯಾವ ಹಾನಿ ಆಗ್ತಾ ಇದೆ ಅದು ಮಿಥ್ಯಾತ್ವ ದಶೆಯೊಳಗೆ ತಿಳಿದು ಬರ್ತಿಲ್ರಿ. ಅದರ ಸಮ್ಯಕ್ ದೃಷ್ಟಿಗೆನ ಅದರ ಗಣಿತ ಸಿಗ್ತಿದೆ. ಆದರೆ ಎಷ್ಟು ಅಂಶದಿಂದ ಶುದ್ಧಿ ಆಗ್ತಿದೆಯಲ್ಲ ಅಷ್ಟು ಅಂಶದಿಂದ ಆ ಶುದ್ಧಿಯ ಲಾಭವನ್ನಂತೂ ಅವ ಪಡೀತಾನೆ. ಆದ್ರೆ ಅದರೊಳಗ ಅವ ತನ್ನ ಕೃತಕೃತ್ಯತೆ ಮನ್ನಿಸೋದಿಲ್ಲ. ಎಷ್ಟು ಅಂಶದಿಂದ, ಯಾವ ಪರಿಣಾಮದೊಳಗೆ ಎಷ್ಟು ಅಂಶದಿಂದ ಶುದ್ಧಿಯಾಗಿದೆಯೋ ಅದರ ಲಾಭವನ್ನಂತೂ ಪಡೀತಾನೆ. ಅರೆ ಎಷ್ಟು ಶುದ್ಧಿಯಾಗಿದೆ ಅಷ್ಟು ದುಃಖ ಬಿಟ್ಟು ಹೋಗಿದೆ ಅಲ್ಲ, ಅಷ್ಟು ಆಕುಲತೆ ಬಿಟ್ಟು ಹೋಗಿದೆ ಅಲ್ಲ, ಎಷ್ಟು ಶುದ್ಧಿಯಾಗಿದೆ ಅಷ್ಟು ನಿರ್ಭಾರ ಆ ಸಮಯದ ಅಪೇಕ್ಷಾದಿಂದಾಗಿದೆ ಅಂದ್ರಲ್ಲ. ಆದರೆ ಆ ಎಷ್ಟು ಅಂಶದಿಂದ, ಕೆಲವು ಅಂಶದಿಂದ ಆಗಿರುವಂಥ ಶುದ್ಧಿ ಅವ ತನ್ನ ಕೃತಕೃತ್ಯ ಅಂಥೇಳಿ ಮನ್ನಿಸೋದಿಲ್ಲ, ತನ್ನ ಕಾರ್ಯ ಸಫಲ ಆಯಿತು ಅಂಥೇಳಿ ಮನ್ನಿಸೋದಿಲ್ಲ. ಅಂಥೇಳಿನ ಅವನ ಉದ್ಯಮದೊಳಗೆ ಯಾವಾಗೂ ಏನಾಗುವುದಿಲ್ಲ, ನಿರಂತರ ವೃದ್ಧಿ ಆಗ್ತಾ ಹೋಗ್ತಿದೆ ವಿನಃ ಕುಂಠಿತತನ ಬರುವುದಿಲ್ಲ. ಮಿಥ್ಯಾದೃಷ್ಟಿ ಜೀವ ಏನೂ ಮಾಡುವುದಿಲ್ಲ ಮತ್ತು ಅವನು ಕುಂಠಿತ ಏನೂ ಮಾಡುವುದಿಲ್ಲ. ಆದರೂ ಕೂಡ ಅವನ ಪ್ರವೃತ್ತಿಯೊಳಗೆ ಕುಂಠಿತತನ ಬರ್ತಿದೆ. ಕಾರಣ ಏನ, ಯಾವುದು ಕಾರ್ಯ ಅಲ್ಲವೋ, ಧರ್ಮ ಅಲ್ಲವೋ, ಶುಭವೇ ಇದೆಯೋ, ಬಂಧದ್ದೇ ಕಾರಣ ಇದೆಯೋ, ಒಂದು ಅಂಶದಿಂದ ಕೇವಲ ಅಶುದ್ಧಿಯ ಹಾನಿ ಆದದ್ದಿದೆಯೋ ಅದನ್ನೇ ಅವ ಲಾಭ ಅಂಥೇಳಿ ತಿಳಿತಾನೆ. ಹೀಗಿದ್ದ ಕಾರಣ ಅವನಿಗೆ ಶುದ್ಧಿಯ ಪ್ರಾಪ್ತಿಯ ಉದ್ಯಮ ಏನಿದೆಯಲ್ಲ ಅದು ಕುಂಠಿತ. ತಿಳ್ಕೊಳ್ಳೋದು ಯಥಾರ್ಥ. ಭೇದಜ್ಞಾನಪೂರ್ವಕ ಸ್ವಸನ್ಮುಖತೆಯ ಬಲದಿಂದ ಎಷ್ಟು ಪರಿಣಾಮಗಳ ಶುದ್ಧಿಯಾಗುವುದು ಅಷ್ಟು ನಿಶ್ಚಯ ಸಾಮಾಯಿಕವಿದೆ. ಅಲ್ಲಿ ವರ್ತಿಸುತ್ತಿರುವ ಹೀಗೆ ಮಾಡ್ತಾನ ಅವನು ಪರಿಣಾಮದ ಶುದ್ಧಿಯೊಳಗೆ ಎಷ್ಟೆಷ್ಟು ಯಶಸ್ವಿ ಆಗ್ತಾನೆ. 90%, 95% ಯಾವಾಗ ಯಶಸ್ವಿ ಆಗ್ತಾನೆ ಅವನಿಗೆ ಆವಾಗ ಸರ್ವಸಂಗ ತ್ಯಾಗ ಮಾಡುವಂಥ ಒಂದು ಪುರುಷಾರ್ಥ ಆಗ್ತಿದೆ. ಅದರ ತ್ಯಾಗ ಆದ ನಂತರ 100ಕ್ಕೆ 100 ಶುದ್ಧಿ ತಾನಾಗೇ ಆಗ್ತಿದೆ ಅನ್ನೋದ ಅವನಿಗೆ ಗೊತ್ತಿದೆ.
ಯಾವ ಒಂದು ವಿದ್ಯಾರ್ಥಿ ಒಂದು ಇಯತ್ತೆಯನ್ನು ಪಾಸ್ ಮಾಡ್ತಾನೋ, ಪರೀಕ್ಷೆ ಬರೀತಾನೋ, ಪರೀಕ್ಷೆ ಬರೆದ ನಂತರ ಫಲಿತಾಂಶ ಬರೋಕ್ಕಿಂತ ಮುಂಚೆನ ಅವನಿಗೆ ಮುಂದಿನ ಕ್ಲಾಸಕ್ಕೆ ನಾನು ಹೋಗ್ತೇನೆ ಅನ್ನೋ ವಿಶ್ವಾಸ ಆಗ್ತದೆ. ಬರೀ ವಿಶ್ವಾಸ ಆಗೋದಿಲ್ಲ, ಇದಕ್ಕಿಂತ ಉಚ್ಚ ವಿಷಯಗಳ ಅಧ್ಯಯನ ಮಾಡುವಂಥದ್ದ ಒಂದು ಉತ್ಸಾಹ ಅವನಲ್ಲಿ ಇರ್ತಿದೆ ರೀ. ಅದು ನನಗೆ ತಿಳಿದಿದ್ರೆ ಇದಕ್ಕಿಂತ ಅಧಿಕ ಅಲ್ಲಿ ಬುದ್ಧಿ ತೊಡಗಿಸಬೇಕಲ್ಲ ಅನ್ನುವ ಯಾವ ಭಯ ಆಶಂಕೆ ಅವನಿಗೆ ಇರುವುದಿಲ್ಲ. ಉತ್ಸಾಹದಿಂದ ಮುಂದಿನ ಕ್ಲಾಸಿಗೆ ಹೋಗಿ ಕೂಡ್ತಾನೋ ಅಥವಾ ಇಲ್ರಿ, ಏನಾದರೂ ಭಯ ಆಶಂಕೆ ಒಳಗಡೆ ಇರ್ತೀವಿ. ಅದೇ ಪ್ರಕಾರ 90% 95% ಯಾವಾಗ ತನ್ನ ಪರಿಣಾಮದ ಶುದ್ಧಿಯನ್ನು ಸಾಧಿಸ್ತಾನೋ ಆವಾಗ ಆ ನಿರೀಕ್ಷೆ ಅಂಗೀಕಾರ. ಸಾಮಾಯಿಕ ಏನಿದೆ, ಸಾಕ್ಷಾತ್ ಮೋಕ್ಷದ ಪ್ರಾಪ್ತಿ ಮಾಡಿಕೊಳ್ಳುವ ಮುನಿ ದಶೆಯ ಪೂರ್ಣ ಅಭ್ಯಾಸ ಇದೆ ರೀ. ಇಲ್ಲಿ ಹೇಳ್ತಾ ಇರೋದು ಭೇದಜ್ಞಾನಪೂರ್ವಕ ಸ್ವಸನ್ಮುಖತೆಯ ಬಲದಿಂದ ಎಷ್ಟು ಪರಿಣಾಮಗಳ ಶುದ್ಧತೆಯಾಗುವುದು ಅಷ್ಟು ನಿಶ್ಚಯ ಸಾಮಾಯಿಕವಿದೆ. ನಿಶ್ಚಯ ಯಾಕೆ ಹೇಳಿದ್ರು? ಅಲ್ಲಿ ದುಃಖದ ಅಭಾವಿದೆ, ಕರ್ಮಗಳ ಬಂಧ ಇಲ್ಲ. ಅದೇ ನಿಶ್ಚಯ ರೀ. ಎಷ್ಟು ದುಃಖದ ಮಾತ್ರ ಬಿಟ್ಟು ಹೋಗ್ತಿದೆ. ನಮ್ಮ ಕಲಶದಲ್ಲಿ ನಡೆದಿದೆಯಲ್ಲ ಜ್ಞಾನಾವರಣ ಕರ್ಮಗಳದ್ದು ಬಂಧದ ಮಾತು ನಿರ್ಜರೆಯ ಮಾತು. ಅರೆ, ಬಂಧ ಆಗದೇ ಇರೋದನ್ನು ನಿರ್ಜರೆ ಇದೆ, ಮತ್ತು ಸತ್ತಾದೊಳಗಿಂದ ಹೊರಟು ಹೋಗೋದನ್ನು ನಿರ್ಜರೆ ಇದೆ. ಹೀಗೆ ಇಲ್ಲಿ ಎಷ್ಟಂಶದಿಂದ ಪರಿಣಾಮಗಳ ಶುದ್ಧಿಯಾಗ್ತಿದೆ, ಅಷ್ಟಂಶದಿಂದ ನಿಶ್ಚಯ ಸಾಕು. ಅಲ್ಲಿ ವರ್ತಿಸುತ್ತಿರುವ ಶುಭರಾಗವನ್ನು ಸಾಮಾಯಿಕವೆಂದು ಹೇಳುತ್ತಾರೆ. ಅಲ್ಲಿ ವರ್ತಿಸುತ್ತಿರುವ ಶುಭರಾಗ ಯಾವ ಶುಭರಾಗದ? ಭೇದಜ್ಞಾನ ಇದೆಯಲ್ಲ ಅದು ಶುಭರಾಗ. ಭೇದಜ್ಞಾನ ಇದೆಯಲ್ಲ ಅದು ಶುಭರಾಗ. ಅರೆ, ಯಾವುದರ ಭೇದಜ್ಞಾನ? ಅಶುದ್ಧ ಪರಿಣಾಮ ಮತ್ತು ತ್ರಿಕಾಲಿ ಶುದ್ಧ ಜ್ಞಾನ. ಒಂದಿದೆ ಅಶುದ್ಧತೆಯ ಅಂಶವನ್ನು, ಪೂರ್ಣಲ್ಲ ಕೆಲವು ಅಂಶವನ್ನು. ಒಂದು ಪರಿಣಾಮದೊಳಗೆ 60% ಅಶುದ್ಧಿ ಇದೆ, ಇನ್ನೊಂದು ಪರಿಣಾಮದೊಳಗೆ 40% ಇದೆ, 45% ಇದೆ. ಆ ಅಶುದ್ಧಿಯಿಂದ ಯುಕ್ತವಿರುವಂಥ ಅಶುದ್ಧತೆಯನ್ನು ಧಾರಣ ಮಾಡಿರುವಂಥ ಪರಿಣಾಮ ಮತ್ತು ತ್ರಿಕಾಲ ಶುದ್ಧವಿರುವಂಥ ಜ್ಞಾನ ಸ್ವಭಾವ. ಇವು ಎರಡರ ಮಧ್ಯದೊಳಗೆ ಭೇದದ ಜ್ಞಾನೇನ ಅವನಲ್ಲೇ ವರ್ತಿಸ್ತಾ ಇದೆಯಲ್ಲ ಅದು ಶುದ್ಧ. ಮತ್ತು ಈ ಭೇದದ ಜ್ಞಾನದ ಬಲದಿಂದ ಅಶುದ್ಧಿ ಎಷ್ಟು ಹೊರಟು ಹೋಗ್ತಿದೆಯಲ್ಲ ಅಷ್ಟು ನಿಶ್ಚಯ ಸಾಮಾಯಿಕಿದೆ. ಅರೆ, ಸಂಪೂರ್ಣ ಅಶುದ್ಧಿಯ ಅಭಾವ ಆಗೋದೇನಿದೆ ಅದು ಧರ್ಮ ಇದೆ, ಪ್ರಭು ಧರ್ಮ ಇದೆ. ಒಂದು ಪರಿಣಾಮದೊಳಗಿಂದ ಕೆಲವು ಅಂಶದಿಂದ ಅಶುದ್ಧಿ ಬಿಟ್ಟು ಹೋಗೋದು ನಿಶ್ಚಯ ಸಾಮಾಯಿಕಿದೆ. ತಿಳ್ಕೊಳ್ಳೋದ್ರಿ, ಒಂದು ಪರಿಣಾಮದೊಳಗಿಂದ ಕೆಲವು ಅಂಶದಿಂದ ಅಶುದ್ಧಿ ಬಿಟ್ಟು ಹೋಗೋದೇನಿದೆ ಅದರ ನಿಶ್ಚಯ ಸಾಮಾಯಿಕ ಇದೆ. ಆ ಅಶುದ್ಧಿ ಬಿಟ್ಟು ಹೋಗುವ ಸಲುವಾಗಿ ಯಾವುದೇ ಕಾರಣ ಇದೆ ಭೇದಜ್ಞಾನ, ಅದು ವ್ಯವಹಾರ ಅರ್ಥಾತ್ ಶುಭ ಇದೆ. ನಿಶ್ಚಯಕ್ಕೆ ಅನುಗುಣವಾಗಿ ವ್ಯವಹಾರ ಅನ್ಬೇಕಾಗಿತ್ತು, ಆದರೆ ಇಲ್ಲಿ ವ್ಯವಹಾರ ಅನ್ನಲಿಲ್ಲ, ಶುಭ ಅಂದರೆ. ಶುಭ ಯಾಕಂದ್ರು ಜೀವನಿಗೆ ಶುಭ ಅರ್ಥಾತ್ ನಿಶ್ಚಯದ ಕಾರಣ ಇದೆ. ನಿಶ್ಚಯ ಏನಿದೆ ಅದು ಲಾಭದಾಯಕ ಇದೆ. ಆ ನಿಶ್ಚಯಕ್ಕೆ ಯಾವುದು ಕಾರಣ ಇದೆ, ಆಧಾರ ಇದೆ ಅಲ್ಲ, ಅದು ಶುಭ ಇದೆ ರೀ. ಶುಭ ಮುಹೂರ್ತ, ಶುಭವಾಗಲಿ, ಆಶೀರ್ವಚನ ನೀಡ್ತೇವಲ್ಲ, ಶುಭವಾಗಲಿ. ಶುಭ ಅಂತಂದ್ರೆ ಏನು? ಒಳ್ಳೆಯದಾಗಲಿ, ಹೀಗೆ ಅರ್ಥರಿ. ಇಲ್ಲಿ ಶುಭ ಅಂದ್ರೆ ಪುಣ್ಯ ಬಂಧ ಆಗ್ತಿದೆ ಅಥವಾ ಬಂಧದ ಕಾರಣ ಇದೆ ಅನ್ನುವ ಉದ್ದೇಶ ಇಲ್ಲ. ಅಲ್ಲಿ ವರ್ತಿಸುತ್ತಿರುವ ಶುಭರಾಗವನ್ನು ಸಾಮಾಯಿಕವೆಂದು ಹೇಳುತ್ತಾರೆ. ನಿಶ್ಚಯ ಸಮ್ಯಕ್ ದರ್ಶನ ಜ್ಞಾನಪೂರ್ವಕವಾಗಿ ಯಾವನು ಕಷಾಯಗಳ 2 ಚೌಕಡಿಗಳನ್ನು ಅಭಾವ ಮಾಡಿದ್ದಾನೆ ಆ ಜೀವನಿಗೆ ನಿಜವಾದ ಅಣುವ್ರತ ಮತ್ತು ಸಾಮಾಯಿಕ ವ್ರತವಿರುತ್ತದೆ.
ಅರೆ ನಿಜವಾದ ಅಣುವ್ರತ ಯಾರಿಗೆ 2 ಕಷಾಯ ಚೌಕಡಿ ಯಾರಿಗೆ ಹೋಗಿದಾವೆಯೋ ಅವನಿಗೆ ನಿಜವಾದ ಅಣುವ್ರತ ಇರ್ತಾವೆ. ಮತ್ತು ಅಣುವ್ರತ ಮತ್ತು ಸಾಮಾಯಿಕ ಅಂತ ಹೇಳಿದ್ರೆ, ಈ ಸಾಮಾಯಿಕ ಏನಿದೆ ರೀ, ಸಾಮಾಯಿಕದ ಶಿಕ್ಷಾವ್ರತ ಇದೆ. ಹಾಗಾದ್ರೆ ಅಣುವ್ರತ ಮತ್ತು ಸಾಮಾಯಿಕ ವ್ರತ ಅಂಥೇಳಿ ಬಿಡಿಸಿ ಯಾಕೆ ಹೇಳಿದರು? ಅಣುವ್ರತ ನಿಶ್ಚಯದಿಂದ ಅಣುವ್ರತ 2 ಕಷಾಯ ಚೌಕಡಿ ಯಾವನು ಹೋಗಿದಾವೆಯೋ ಅವನಿಗೆ ನಿಜವಾಗಿ 2 ಕಷಾಯ ಚೌಕಡಿಯ ಅಭಾವಪೂರ್ವಕ ಅಣುವ್ರತ ಇದ್ದಾವೆ. ನಿಜವಾಗಿ ಅರೆ ನಿಜವಾದ ಅಣುವ್ರತ ಯಾವುದಕ್ಕಂತಾರ್ರಿ? ನಿಜವಾದ ಅಣುವ್ರತ ಯಾವುದಕ್ಕಂತಾರು? ನಿಯಮದಿಂದ ಭಾವಿ ಮಹಾವ್ರತಕ್ಕೆ ಕಾರಣ ಇದೆಯಲ್ಲ, ಅದಕ್ಕೆ ನಿಜವಾದ ಅಣುವ್ರತ ಅಂತಾರೆ. ಮತ್ತು ಅದರದ ಅಭ್ಯಾಸ ಏನು ನಡೆದಿದೆಯಲ್ಲ, ಅದು ಶಿಕ್ಷಾವ್ರತ ರೂಪದ ಸಾಮಾಯಿಕ ಇದೆ. ಇನ್ನೊಂದ್ಸಲ, ನಿಜವಾದ ಅಣುವ್ರತ ಯಾವುದಕ್ಕಂತಾರು? ನಿಕಟ ಭಾವಿ ಕಾಲದೊಳಗೆ ಮಹಾವ್ರತಕ್ಕೆ ಕಾರಣ ಆಗ್ತಿದೆ, ಅದು ನಿಜವಾದ ಅಣುವ್ರತ ಇದೆ. ನೋಡ್ರಿ, ಯಾವ ಶ್ರಾವಕ ಪಂಚ ಅಣುವ್ರತಗಳ ಪರಿಪಾಲನೆಯ ಮೂಲಕ ಸಮಾಧಿ ಮರಣಪೂರ್ವಕ ಸ್ವರ್ಗಕ್ಕೆ ಹೊರಟು ಹೋಗ್ತಾನೆ, ಸ್ವರ್ಗದ ಭವವನ್ನು ಪೂರ್ಣ ಮಾಡಿ ತೀರಿ ಅಲ್ಲಿಂ ಧೀರ ಮಾನವನಾಗಿ ನಮ್ಮ ಪಂಡಿತ್ ದೌಲತರಾಮರ 6 ಗುರಾಣಿಯೊಳಗೆ ಹೇಳಿದ್ದಾರೆ. ಇಲ್ಲಿ ಸಮಾಧಿ ಪೂರ್ವಕ ಮರಣಕ್ಕೆ ಪ್ರಾಪ್ತ ಆಗ್ತಾನೆ ಶ್ರಾವಕ. ಅರೆ ಧನ್ಯರೇ, ಅವ ಸ್ವರ್ಗಕ್ಕೆ ಹೊರಟು ಹೋಗ್ತಾನೆ 16ನೆಯ ದಿವದವರೆಗೆ ಅಂತ ಹೇಳಿದ್ದಾರೆ. 16ನೇ ಸ್ವರ್ಗದವರೆಗೆ, 16ನೇ ಸ್ವರ್ಗಕ್ಕೆ ಹೊರಟು ಹೋಗ್ತಾನೆ. ಅಲ್ಲಿ ಹೋದ ನಂತರ ಅಲ್ಲಿಯ ಆಯುವನ್ನು ಪೂರ್ಣ ಮಾಡಿ ಧೀರ ಮಾನವನಾಗಿ, ಧೀರ ಮನುಷ್ಯನಾಗಿ ಜನ್ಮ ಪಡಿತಾನೆ. ಯಾಕೆ? ಮಹಾವ್ರತದ ಅಂಗೀಕಾರ. ಇಲ್ಲಿ ಮಧ್ಯದೊಳಗೆ ಒಂದು ಭವರೆ ಹೊರಟು ಹೋಗಿದೆ, ಇದು ಪುರುಷಾರ್ಥ ಸಿದ್ಧಿ ಉಪಾಯ ಇದೆ ರೀ, ಅದು 6 ಗುರಾಣಿ ಇದೆ. ಅಲ್ಲಿ ಕ್ರಮದಿಂದ ನಿಗೋಧದಿಂದ ಆರಂಭ ಮಾಡಿ ಸಿದ್ಧಾವಸ್ಥೆಯವರೆಗೆ 6 ಗುರಾಣಿಗಳಲ್ಲಿ ಕಥನ ಮಾಡಿದ್ದಾರೆ. ಅಲ್ಲಿಯ ಕಥನ ಬೇರೆ. ಆದರೂ ಕೂಡ ಯಾವ ಶ್ರಾವಕ ಮುಂದೆ ಅವರಿಗೆ 12 ಅನುಪ್ರೇಕ್ಷೆ ಹೇಳೋದಿತ್ತು ಅಂಥೇಳಿ ಅವನನ್ನು ಸ್ವರ್ಗಕ್ಕೆ ಕಳಿಸಿದ್ದಾರೆ ದೌಲತರಾಮರ. ಅವನು ಸ್ವರ್ಗಕ್ಕೆ ಹೋದರೂ ಕೂಡ ಅಲ್ಲಿಯ ಆಯುವನ್ನು ಪೂರ್ಣಗೊಳಿಸಿ ಧೀರ ಮಾನವಾದ ಅಂಥೇಳಿ ಹೇಳಿದರು. ಇಲ್ಲಂತೂ ಪುರುಷಾರ್ಥ ಸಿದ್ಧಿ ಉಪಾಯ ಅಮೃತಚಂದ್ರ ಆಚಾರ್ಯ ದೇವ ಹೇಳ್ತಾ ಇದ್ದಾರೆ. ಇವರು ಹೇಳ್ತಾ ಇರುವಂಥದಕ್ಕೆ ಟೀಕೆ ಬರೆದವರ ಅಡಿ ಟಿಪ್ಪಣಿ ಏನು ಕೊಟ್ಟಿದ್ದಾರಲ್ಲ, ಅವರ ಆಚಾರ್ಯರ ಭಾವವನ್ನು ತಿಳ್ಕೊಂಡಿದ್ದಾರೆ. ಸ್ವರ್ಗಕ್ಕೆ ಹೋಗುವಂಥ 5ನೇ ಗುಣಸ್ಥಾನದಿಂದ 2 ಕಷಾಯ ಚೌಕಡಿಯ ಅಭಾವ ರೂಪದ ಆಚರಣೆಯಿಂದ 4ನೇ ಗುಣಸ್ಥಾನಕ್ಕೆ ಅವಿರತ ಸಮ್ಯಕ್ ದೃಷ್ಟಿ ಆಗುವಂಥ ಸ್ವರ್ಗಕ್ಕೆ ಹೋಗುವಂಥವನ ಮಾತಿಲ್ಲೇ ಹೇಳಿಲ್ರಿ. ಇಲ್ಲಿ ಯಾರು ಮಾತು ಹೇಳಿದರು? ಅರೆ ಮುನಿಯಾಗಿ ಬೇಕಾದ್ರೆ ನಾವು ಈ ಭವದೊಳಗೆ ಮೋಕ್ಷಕ್ಕೆ ಹೋಗದಿದ್ರೆ ಇರಲಿ. ನೋಡ್ರಿ, ಅಪೇಕ್ಷಾ ಕಥನೆ ಇದೆ, ಪಂಚಮ ಕಾಲ ಇದೆ. ಪಂಚಮ ಕಾಲದ ಮುನಿರಾಜರ ಅಮೃತಚಂದ್ರ ಆಚಾರ್ಯ ದೇವ ಹೇಳ್ತಾ ಇದ್ದಾರೆ. ಪಂಚಮ ಕಾಲದವರಲ್ಲ ಅವರು ಹೇಳ್ತಾ ಇದ್ದಾರೆ ಏನ, ಇಲ್ಲಿ ನಿಜವಾದ ಅಣುವ್ರತ. ಯಾಕೆ? ಅವ ನಿಯಮದಿಂದ ಇದೇ ಭವದಲ್ಲಿ ಮಹಾವ್ರತದ ಅಂಗೀಕಾರ ಮಾಡ್ತಾನೆ. ನಿಜವಾದ ಅಣುವ್ರತ ಯಾವುದಕ್ಕನ್ನೋದ, ಯಾವುದ ಮಹಾವ್ರತದ ಅಂಗೀಕಾರ ಮಾಡಲಿಕ್ಕೆ ಪೂರ್ವ ಕಾರಣ ಇದೆಯೋ ಅದನ್ನು ನಿಜವಾದ ಅಣುವ್ರತ. ಮತ್ತು ಸಾಮಾಯಿಕ ಅಂಥೇಳಿ ಹೇಳಿದರೆ, ಆ ಸಾಮಾಯಿಕ ಏನಿದೆ? ಮಹಾವ್ರತದ ಶಿಕ್ಷಣ ರೂಪ ಇದೆ ರೀ. ಶಿಕ್ಷಾವ್ರತ ಇದೆಯಲ್ಲ, ಮಹಾವ್ರತದ ಶಿಕ್ಷಣ ಇದೆ ರೀ. ಅದ ಅವ ಇದನ್ನ ಮಾಡಿಕೊಂಡು ಇಲ್ಲೇ ಸತ್ತ ಸ್ವರ್ಗಕ್ಕೆ ಹೋಗೋದಿಲ್ರಿ. 3 ಕಾರಣ ಹೇಳಿದ್ದಾರೆ. ಒಂದ, ನಿಶ್ಚಯ ಸಮ್ಯಕ್ ದರ್ಶನ ಜ್ಞಾನಪೂರ್ವಕ 2 ಕಷಾಯ ಚೌಕಡಿಗಳ ಅಭಾವ ಮಾಡಿದಾನೆ. ಹೀಗೆ 2 ಕಷಾಯ ಚೌಕಡಿಯ ಅಭಾವ ಮಾಡಿ ನಿಜವಾದ ಅಣುವ್ರತ ಅಂಗೀಕಾರ ಮಾಡಿದಾನೆ. ನಿಜವಾದ ಅಣುವ್ರತ ಅರ್ಥಾತ್ ಅವನಲ್ಲಿ ಮಹಾವ್ರತದ ಭಾವ ತುಂಬಿ ತೊಳಕ್ತಾ ಇದೆ. ಆದರೂ ಕೂಡ ಕಾರಣಾಂತರದಿಂದ ಎಲ್ಲೋ ದುರ್ಬಲತೆಯ ಕಡೆಗೆ ಲಕ್ಷ್ಯ ಹೋಗ್ತಾ ಇದೆ ಅಂಥೇಳಿ ನಿಜವಾದ ಅಣುವ್ರತ ಅವನ್ ನಾಳೆ ಮಾಡವನ ಅದನ್ರಿ. ಏನ? ಮಹಾವ್ರತವನ್ನು ಅಂಗೀಕಾರ ಮಾಡವನ ಅದನ್ ಅಂಥೇಳನ
ನಿಜವಾದ ಅಣುವ್ರತ ಅಂದ್ರು ಮತ್ತು ಜೊತೆಗೆ ಶಿಕ್ಷಾವ್ರತ ರೂಪದ ಸಾಮಾಯಿಕ ಹೇಳಿದ್ದಾರೆ. ಶಿಕ್ಷಾವ್ರತ 4 ಇದ್ರೂ ಕೂಡ ಸಾಮಾಯಿಕ ಅದರಲ್ಲಿ ಪ್ರಮುಖ ಇದೆ. ಯಾವ ಪ್ರಕಾರ 5 ವ್ರತದೊಳಗ ಅಹಿಂಸಾ ವ್ರತ ಪ್ರಮುಖ ಇದೆ. ಎಲ್ಲರನ್ನೂ ಕರ್ಕೊಂಡು ಹೋಗುವಂಥದ್ದಿದೆ ಅದ. ಎಲ್ಲರನ್ನೂ ಅರ್ಥಾತ್ ಸತ್ಯ, ಅಚೌರ್ಯ, ಕುಶೀಲದ ತ್ಯಾಗ, ಅಪರಿಗ್ರಹ ಇವರೆಲ್ಲರನ್ನೂ ಕರ್ಕೊಂಡು ಹೋಗುವಂಥದ್ದಿದೆ ಅಂಥೇಳಿ 5 ವ್ರತದೊಳಗೆ ಪ್ರಬಲ ಸಮರ್ಥ ಯಾವುದರ ಇದೆ ಅಂತಂದ್ರೆ ಅಹಿಂಸೆ. ಅದೇ ಪ್ರಕಾರ 4 ಶಿಕ್ಷಾವ್ರತದೊಳಗ ಮುಂದಾಳತ್ವವನ್ನು ವಹಿಸುವಂಥದ್ದು ಯಾವುದರ ಇದೆ ಅಂತಂದ್ರೆ ಸಾಮಾಯಿಕ. ಅರೆ ಆ ಸಾಮಾಯಿಕ ಅವ ಮಾಡ್ತಾ ಇದ್ದಾನೆ. ಯಾವ ನಿಜವಾದ ಅಣುವ್ರತ ಯಾವ ಅಂಗೀಕಾರ ಮಾಡಿದಾನ. ಶಬ್ದದೊಳಗ ಮಲ್ಕೊಂಡಿರುವಂಥ ಜೀವದ ಪುರುಷಾರ್ಥವನ್ನು ಹೊಡೆದು ಎಬ್ಬಿಸುವಂಥದ್ದು ಇದೆ ರೀ. ಏನ ನಿಶ್ಚಯ ಸಮ್ಯಕ್ ದರ್ಶನ ಜ್ಞಾನಪೂರ್ವಕ 2 ಕಷಾಯಿ ಚೌಕಡಿಯ ಅಭಾವ ಮಾಡಿದಾನೆ ಮತ್ತು ನಿಜವಾದ ಅಣುವ್ರತ ಅಂಗೀಕಾರ ಮಾಡಿದಾನೆ. ಹೇಳಿಕೆದಲ್ಲ, ತೋರಿಕೆದಲ್ಲ, ದುರ್ಬಲತೆಯನ್ನು ಪೋಷಿಸುವಂಥದ್ದು ಅಲ್ಲ, ಅದರ ದುರ್ಬಲತೆಯನ್ನ ಮೆಟ್ಟಿ ನಿಲ್ಲುವಂಥದ್ದು, ಹಿಂದೆ ಹಾಕಿ ಮುಂದೆ ಸಾಗುವಂಥದ್ದು. ಅರೆ ಅವ ಇವತ್ತು ಇದಾನೆ ಮನೆಯೊಳಗ, ಆದ್ರ ನಾಳೆ ಇರ್ತಾನೆ ಅನ್ನೋದು ಗೊತ್ತಿಲ್ಲ. ಯಾವ ಪರದ ಕಾರಣದಿಂದ ಅವಿಲ್ಲಿ ತೊಡಕಿ ನಿಂತಿಲ್ಲ. ಮಗ ಹುಟ್ಟಲಿ ಅವನಿಗೆ ರಾಜ್ಯ ತಿಲಕ ಹಚ್ಚೋನು, ಆಮೇಲೆ ಹೋಗೋನು, ಇಂಥದ್ದು ಯಾವ ಕಾರಣದಿಂದ ಉಳಿದಿಲ್ಲ. ಅವ ಯಾಗದನೋ ಶಿಕ್ಷಾವ್ರತ ರೂಪದ ಸಾಮಾಯಿಕ ಮತ್ತು ನಿಜವಾದ ಅಣುವ್ರತ ಅಂಗೀಕಾರ ತಿಳ್ಕೊಳ್ಳೋದ್ರಿ. ಶಬ್ದದೊಳಗೆ ಏನು ಭಾವ ಇದೆ, ಪ್ರೇರಣೆ ಇದೆ. ನಮ್ಮ ಸಂಸಾರ ಮಾರ್ಗವನ್ನ, ಬಂಧ ಮಾರ್ಗವನ್ನ ನಾವು ಕತ್ತರಿಸಿ ಹಾಕುವ ಸಲುವಾಗಿ ಎಂಥ ಒಂದು ಪ್ರೇರಣೆ ನೀಡುತ್ತೆ. ಬರೀ ಕೇಳಿ ಹೋಗೋದಲ್ರಿ ಇದು ಕಥೆ. ಪರದ ಕಥೆ ಅಲ್ಲಿದ, ಯಾವನೋ ಶ್ರಾವಕನ ಮಾತು ಅಲ್ಲಿದ, ಕಾಲಹರಣದ ಮಾತಂತೂ ಅಲ್ವೇ ಅಲ್ಲ. ಎಲ್ಲಿ ನಾವು ಮಲ್ಕೊಂಡಿದ್ದೇವ್ರಿ, ಎಷ್ಟು ಮೋಹದ ಆಳದೊಳಗೆ ನಾವು ಮಲ್ಕೊಂಡಿದ್ದೀವಿ. ಅಣುವ್ರತ ಆ ಜೀವನಿಗೆ ನಿಜವಾದ ಅಣುವ್ರತ ಸಾಮಾಯಿಕ ವ್ರತವಿರುತ್ತದೆ. ಯಾವನಿಗೆ ನಿಶ್ಚಯ ಸಮ್ಯಕ್ ದರ್ಶನವಾಗಿಲ್ಲ, ಅರೆ ಈಗ ಅದರದ ವ್ಯಾಖ್ಯಾನ ಯಾವುದರದ ಅಲ್ಲೇ ಹೇಳದಲ್ಲ, 3ನೇ ಲೈನ್ ಕೆಳಗಿನಿಂದ ಏನ ನಿಶ್ಚಯ ಸಮ್ಯಕ್ ದರ್ಶನ ಜ್ಞಾನಪೂರ್ವಕವಾಗಿ. ಅರೆ ಅಂಥ ನಿಶ್ಚಯ ಸಮ್ಯಕ್ ದರ್ಶನ ಯಾವನಿಗೆ ಆಗಿಲ್ಲ, ಅವ ಕಷಾಯದ ಅಭಾವ ಮಾಡಿದ್ರೂ ಕೂಡ ಅವನ ವ್ರತ ಎಂಥವದವು ಬಾಲವ್ರತ, ಅಜ್ಞಾನ ವ್ರತ ಅಂಥೇಳಿ ಹೇಳಿದರು. ಯೋಗ್ಯ ಮಾರ್ಗದಿಂದ, ಯೋಗ್ಯ ಮಾರ್ಗದ ನಿರ್ಧಾರ ಮಾಡಿಕೊಂಡ, ಯೋಗ್ಯ ಮಾರ್ಗವನ್ನು ಹಿಡ್ಕೊಂಡ ಒಂದು ಹೆಜ್ಜೆ ಹೊರತು ನಡೆಯೋದಿದ್ದೇನೆ. ಯಾರೋ ಹೋಗೋವ್ರನ್ನ ನೋಡಿ ಚಪ್ಪಾಳಿ ತಟ್ಟೋದಲ್ಲ. ಅವರಿಗೆ ಜೈ ಜಯ ಅಂದ್ರೆ ಮಾತಾಡಲಿ ಅಂತ. ಅವರಿಗೆ ಜಯಕಾರ ಹಾಕಿದರೆ ನಮ್ದೇನ, ನಮಗೇನ ಆಗೋದಿಲ್ಲ. ನಿರ್ಗ್ರಂಥ ಮಾರ್ಗ ಜಯವಂತವಾಗಿರಲಿ ಅಂಥೇಳಿ ಹೇಳಿದ್ರೆ ಇದರ ಅರ್ಥ ಇನ್ನೊಬ್ಬರದಲ್ಲ, ನನ್ನ ಜೀವನದೊಳಗೆ ಜಯವಂತ ಆಗಲದ ಆದಷ್ಟು ಬೇಗ. ಈಗ ಮಾತಿದೆ ಇಲ್ಲಿ ಯಾವ ಪುರುಷಾರ್ಥ ಸಿದ್ಧಿ ಉಪಾಯದೊಳಗ ಶ್ರಾವಕನ ಮಾತು ಹೇಳ್ತಾ ಇದ್ದಾರೆ. ಆ ಪ್ರಕಾರದ ಭಾವ ನಮ್ಮಲ್ಲಿ ಉಕ್ಕಿ ಬರಬೇಕು ಮತ್ತು ಪ್ರತ್ಯಕ್ಷ ಆ ಪ್ರಕಾರದ ಕಾರ್ಯ ಆಯಿತು ಅಂತಂದ್ರೆ ನಮ್ಮ ಜೀವನ ಧನ್ಯ.